ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ನಿಮ್ಮ ಉನ್ನತವಾದಂಥ ನಾಮಕ್ಕೆ, ನಿಮ್ಮ ಶ್ರೇಷ್ಠವಾದಂಥ ನಾಮಕ್ಕೆ, ನಿಮ್ಮ ಪರಿಶುದ್ಧವುಳ್ಳ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು. ತಂದೆ, ನಿಮ್ಮ ವಾಕ್ಯಗಳನ್ನು, ನಿಮ್ಮ ಜ್ಞಾನವನ್ನು ನಿಮ್ಮ ಮಕ್ಕಳಿಗೆ ಹೇಳುತ್ತಿರುವಾಗ ನಿಮ್ಮ ಸಹಾಯವನ್ನು ಅನುಗ್ರಹಿಸಿ ಕೇಳುವಂಥ ನಿಮ್ಮ ಮಕ್ಕಳು ಎಚ್ಚರಿಕೆಯಿಂದ ಮನಸ್ಪೂರ್ವಕದಿಂದ ನಿಮ್ಮ ವಾಕ್ಯಗಳನ್ನು ಕೇಳಿ ಈ ಲೋಕದಲ್ಲಿ ನಿಮ್ಮನ್ನು ಮಹಿಮೆಪಡಿಸಿ ನಿಮ್ಮನ್ನು ಆರಾಧಿಸಿ ತಂದೆ, ಈ ಲೋಕದಲ್ಲಿ ನಿಮ್ಮ ಸಂಕಲ್ಪವನ್ನು ನೆರವೇರಿಸಿ ನೀವು ಇರುವಂಥ ಮಹಾಲೋಕವನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತದ್ದೀನಪ್ಪ ತಂದೆಯೇ, ಆಮೇಲೆ. ಹೇಳುವಂಥ ಪ್ರತಿಯೊಂದು ಮಾತುಗಳನ್ನು ತುಂಬ ಎಚ್ಚರಿಕೆಯಿಂದ ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ನಿಮ್ಮನ್ನು ಕೋರ್ಕೊಳ್ತಾ ಇದ್ದೀನಿ. ಇಂದಿನ ಕ್ರೈಸ್ತರು ಯಾವುದನ್ನು ಹೊಂದಿದ್ದಾರೆ? ಪವಿತ್ರಾತ್ಮನ ವರಗಳನ್ನು ಎನ್ನುವಂಥ ಪಾಠವು. ಇಂದಿನ ಕ್ರೈಸ್ತರು ಯಾವುದನ್ನು ಹೊಂದಿದ್ದಾರೆ ಏನ್ರಿ? ಪವಿತ್ರಾತ್ಮನ ವರಗಳನ್ನು ಎನ್ನುವಂಥ ಅಂಶವನ್ನು ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ದೇವರ ವಾಕ್ಯವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ. ಕಳೆದ ವಾರಗಳಿಂದ ಪವಿತ್ರಾತ್ಮನು ಯಾರು, ಪವಿತ್ರಾತ್ಮನ ಕಾರ್ಯಗಳೇನು, ಪ್ರಾರ್ಥನೆ ಯಾರಿಗೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವುದನ್ನು ನಾವು ಕೇಳಬೇಕು, ಪ್ರಾರ್ಥನೆ ಮಾಡುವಾಗ ಏನನ್ನು ಕೇಳಬೇಕು, ಏನನ್ನು ಬೇಡಬೇಕು, ದೇವರ ಬಳಿಯಲ್ಲಿ ಏನು ಬೇಡಿದರೆ ದೇವರು ಕೊಡ್ತಾನೆ ಎನ್ನುವಂಥ ವಿಷಯಗಳನ್ನು ಸತ್ಯವೇದ ಗ್ರಂಥದ ಮೂಲಕ, ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯದ ಮೂಲಕ ಅನೇಕ ವಿಷಯಗಳನ್ನು ಕಳೆದ ವಾರಗಳಿಂದ ನಾವು ತಿಳ್ಕೊಳ್ತಾ ಇದ್ದೀವಿ. ಈ ವಾರ ಕೂಡ ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋಣ. ಪ್ರಿಯರೇ, ಪ್ರತಿಯೊಬ್ಬರೂ ಖಚಿತವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂಥ ಒಂದು ಸಂಗತಿಗಳು. ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ನಾವು ದೇವರಲ್ಲಿ ಇದ್ದೀವ ಅಥವಾ ದುಷ್ಟನ ಮಾರ್ಗದಲ್ಲಿ ಇದ್ದೀವ ಎನ್ನುವಂಥದ್ದು ಗೊತ್ತಾಗಲ್ಲ. ಯಾಕೆಂದರೆ ನಾವೆಲ್ಲರೂ ದೇವರ ಮಕ್ಕಳು. ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ನೀತಿವಂತರಾಗಿರುವಂಥ ನಾವೆಲ್ಲರೂ, ಕ್ರೈಸ್ತರಾಗಿರುವಂಥ ನಾವೆಲ್ಲರೂ ಸ್ವರ್ಗಕ್ಕೆ ಹೋಗಬೇಕು. ಇವತ್ತು ಪ್ರಪಂಚ ದೇಶದಲ್ಲಿರುವಂಥ ಪ್ರತಿಯೊಬ್ಬರಿಗೆ ಒಂದು ನಿರೀಕ್ಷಣೆ ಇದೆ. ಏನಂದರೆ ಅದು, ನಾನು ಸ್ವರ್ಗವನ್ನು ಪಡ್ಕೋಬೇಕು, ದೇವರಿರುವಂಥ ಮಹಾಲೋಕವನ್ನು ನಾನು ಪಡ್ಕೋಬೇಕು, ಪರಲೋಕದಲ್ಲಿ ನಾನು ಕ್ರಿಸ್ತನನ್ನು ನೋಡಬೇಕು, ಆ ಕ್ರಿಸ್ತನನ್ನು ನಾನು ಕಣ್ಣಾರ ಕಾಣಬೇಕು, ದೇವರನ್ನು ನೋಡಬೇಕು ಎನ್ನುವಂಥ ಆಲೋಚನೆಯಿಂದ ಅನೇಕ ಮಂದಿ ಕ್ರೈಸ್ತರು ಒಂದು ನಿರೀಕ್ಷಣೆಯಿಂದ ಎದುರು ನೋಡ್ತಾ ಇರ್ತಾರೆ. ಪ್ರಿಯರೇ, ಇವತ್ತು ಯೇಸು ಕ್ರಿಸ್ತನನ್ನು ನಂಬಿಕೊಂಡಿದ್ದೀವಿ, ತಿಳಿದುಕೊಂಡಿದ್ದೀವಿ, ಕ್ರಿಸ್ತನ ಮಾರ್ಗದಲ್ಲಿ ನಡೀತಾ ಇದ್ದೀವಿ, ಸಭೆಗಳಿಗೆ ಹೋಗ್ತಾ ಇದ್ದೀವಿ, ಪ್ರಾರ್ಥನೆಯಲ್ಲಿ ನಡೀತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅಂದರೆ ಕಾರಣ ಏನಂದರೆ, ಉದ್ದೇಶ, ನಮ್ಮಲ್ಲಿರುವಂಥ ಉದ್ದೇಶ ಒಂದಿದೆ ರೀ. ನಾನು ಸತ್ತ ನಂತರ ಸ್ವರ್ಗವನ್ನು ಪಡ್ಕೋಬೇಕು, ದೇವರಿರುವಂಥ ಮಹಾಲೋಕವನ್ನು ಹೊಂದ್ಕೋಬೇಕು ಅಂತ. ಅದು ಎಲ್ಲರಿಗಿರುವಂಥ ನಿರೀಕ್ಷಣೆ. ಓಕೆ, ಸಂತೋಷ. ಆದರೆ ನಿರೀಕ್ಷಿಸಿದ ಪ್ರಕಾರ ನಾವು ಸ್ವರ್ಗಕ್ಕೆ ಹೋದರೆ ಪರವಾಗಿಲ್ಲ. ನಮ್ಮಲ್ಲಿರುವಂಥ ನಿರೀಕ್ಷಣೆ ಇದೆ ನೋಡಿ ಪ್ರಿಯರೇ. ನಿರೀಕ್ಷಿಸುವ ಪ್ರಕಾರ ನಾವು ಸತ್ತ ನಂತರ ಸ್ವರ್ಗಕ್ಕೆ ಹೋದರೆ ಒಳ್ಳೆಯದು. ಸ್ವರ್ಗಕ್ಕೆ ಹೋಗದೆ ಇನ್ನೊಂದು ಲೋಕ ಇದೆ, ನರಕ. ಅದಕ್ಕೆ ಹೋಗಿದ್ದೀವಿ ಅಂತ ತಿಳ್ಕೊಳ್ಳಿ, ದೇವರನ್ನ ನಂಬಿ ಅದಕ್ಕೆ ಹೋಗಿದ್ದೀವಿ ಅಂತ ತಿಳ್ಕೊಳ್ಳಿ, ಆ ಒಂದು ನಷ್ಟ ಎಷ್ಟು ಅಂತೀರಾ? ಅದನ್ನು ಯಾರು ಸರಿ ಮಾಡ್ತಾರೆ? ಬೆಂಕಿ ಕೆರೆ ಹೋದ ನಂತರ ಅಲ್ಲಿಂದ ತಪ್ಪಿಸೋರು ಯಾರು ಇದ್ದಾರಾ? ಇಲ್ಲ.
ಒಂದು ವೇಳೆ ನರಕವನ್ನು ತಪ್ಪಿಸ್ಕೋಬೇಕು, ಬೆಂಕಿ ಕೆರೆಯನ್ನು ತಪ್ಪಿಸ್ಕೊಳ್ಬೇಕು ಅಂದರೆ ಖಚಿತವಾಗಿ ಈ ಲೋಕದಲ್ಲಿ ನಾವು ನಂಬಿರುವಂಥ ನಂಬಿಕೆ, ನಮ್ಮಲ್ಲಿರುವಂಥ ನಿರೀಕ್ಷಣೆಗೆ ಆಧಾರವಾಗಿರುವಂಥ ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡು ವಾಕ್ಯದ ಪ್ರಕಾರ ನಡಿಬೇಕು. ವಾಕ್ಯದ ಪ್ರಕಾರ. ಯಾಕೆಂದರೆ ತಂದೆಯಾದ ದೇವರು ತನ್ನ ಮಕ್ಕಳನ್ನು ಕಾಪಾಡೋದಕ್ಕೆ ಅನೇಕ ಪ್ರಯತ್ನಗಳನ್ನು ತಂದೆಯಾದ ದೇವರು ಮಾಡ್ತಾ ಇದ್ದಾನೆ. ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತನು, ದೇವರ ಮಗನಾಗಿರುವಂಥ ಪವಿತ್ರಾತ್ಮ ದೇವರು ಭೂಮಿಯ ಮೇಲೆ ಸರ್ವ ಮಾನವರನ್ನು ಕಾಪಾಡೋದಕ್ಕೆ ಅನೇಕ ಪ್ರಯತ್ನಗಳನ್ನು ದೇವರು ಮಾಡ್ತಾ ಇದ್ದಾನೆ ಪ್ರಿಯರೇ. ತಂದೆಯಾದ ದೇವರು ದೇವದೂತರ ಮೂಲಕ, ಪ್ರವಾದಿಗಳ ಮೂಲಕ, ತನ್ನ ಮಗನ ಮೂಲಕ ಅನೇಕ ಪ್ರಯತ್ನಗಳನ್ನು ಕಾಪಾಡಬೇಕು, ನನ್ನ ಮಕ್ಕಳನ್ನು ರಕ್ಷಿಸಬೇಕು ಎನ್ನುವಂಥ ಆಲೋಚನೆಯಿಂದ ಅನೇಕ ಪ್ರಯತ್ನಗಳನ್ನು ದೇವರು ಮಾಡುತ್ತಿರುವಾಗ ದುರಾತ್ಮ ಎನ್ನುವಂಥದ್ದು ಕೂಡ ಇದೆ. ದುಷ್ಟಶಕ್ತಿ ಸೈತಾನನು. ಈ ಸೈತಾನನ ಕೆಲಸ ಏನು ಅಂತಂದರೆ ಸರ್ವ ಮಾನವರನ್ನು ದುರ್ನೀತಿಯಲ್ಲಿ ನಡೆಸಬೇಕು, ಸರ್ವ ಮಾನವರನ್ನು ದುಷ್ಟ ಮಾರ್ಗದಲ್ಲಿ ನಡೆಸಬೇಕು. ದೇವರ ಮುಸುಗಿನಲ್ಲಿ, ದೇವರ ಮಾರ್ಗದಲ್ಲಿ ನಡೆಸಿ ಕೊನೆಗೆ ದುಷ್ಟ ಮಾರ್ಗದಲ್ಲಿ ನಡೆಸಿ ಬೆಂಕಿ ಕೆರೆಗೆ ನಡೆಸಬೇಕು ಎನ್ನುವಂಥ ಆಲೋಚನೆಯಿಂದ ದುಷ್ಟ ಆತ್ಮ ಕೆಲಸ ಮಾಡ್ತಾ ಇದೆ. ದುಷ್ಟ ಆತ್ಮನು ಸಹ ರಾತ್ರಿ ಹಗಲು ಕಣ್ಣಿಗೆ ನಿದ್ದೆ ಇಲ್ಲದೆ ರಾತ್ರಿ ಹಗಲು ಅವನು ಕೆಲಸ ಮಾಡ್ತಾ ಇದ್ದಾನೆ. ತಂದೆಯಾದ ದೇವರು ನಮ್ಮನ್ನು ರಕ್ಷಿಸೋದಕ್ಕೆ ಯಾವ ರೀತಿ ನಮ್ಮನ್ನು ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದನೋ ಅದೇ ರೀತಿಯಲ್ಲಿ ನಮ್ಮನ್ನು ಹಾಳು ಮಾಡೋದಕ್ಕೆ ದುರಾತ್ಮನು ಕೂಡ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ದರಿಂದ ಯೇಸು ಕ್ರಿಸ್ತನು ಹೇಳಿರುವಂಥ ಮಾತೇನು ಗೊತ್ತಾ? ನೀವು ಕೇಳುವುದರ ವಿಷಯದಲ್ಲಿ ಜಾಗ್ರತೆ. ಯಾವುದನ್ನು ಕೇಳುವುದರ ವಿಷಯದಲ್ಲಿ? ದೇವರ ವಾಕ್ಯವನ್ನು ಕೇಳುವುದರ ವಿಷಯದಲ್ಲಿ ತುಂಬ ಜಾಗ್ರತೆ ತಗೊಳ್ಳಿ. ಇಲ್ಲದೆ ಹೋದರೆ ನೀವು ಮೋಸ ಹೋಗ್ತೀರಾ ಅಂತ ಅನೇಕ ಮಾತುಗಳನ್ನು ಹೇಳಿದ್ದಾನೆ ಪ್ರಿಯರೇ. ಅನೇಕ ಮಾತುಗಳು, ಒಂದಲ್ಲ. ಭಕ್ತರ ಮೂಲಕ ಹೇಳಿದ್ದಾನೆ, ಪ್ರವಾದಿಗಳ ಮೂಲಕ ಹೇಳಿದ್ದಾನೆ. ಭಕ್ತರ ಮೂಲಕ, ಪ್ರವಾದಿಗಳ ಮೂಲಕ, ಅಪೊಸ್ತಲರ ಮೂಲಕ ಅನೇಕ ವಾಕ್ಯಗಳು ಬರೆಯಲ್ಪಟ್ಟಿದೆ. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ಬೋಧನೆಯನ್ನು ಕುರಿತು ಎಚ್ಚರಿಕೆ ತಗೊಳ್ಳಿ. ಬೋಧಕರನ್ನು ಕುರಿತು ಎಚ್ಚರಿಕೆಯಾಗಿರ್ರಿ. ನೀವು ನಡೆಯುವಂಥ ಒಂದು ಜೀವಿತ ಇದೆ ನೋಡಿ, ನಿಮ್ಮ ಜೀವಿತವನ್ನು ಕುರಿತು, ನಿಮ್ಮ ಪ್ರವರ್ತನೆಯನ್ನು ಕುರಿತು, ನಿಮ್ಮ ಒಂದು ಭಕ್ತಿಯನ್ನು ಕುರಿತು, ಪ್ರತಿಯೊಂದರನ್ನು ಕುರಿತು ಎಚ್ಚರಿಕೆಯಾಗಿರ್ರಿ. ಎಚ್ಚರಿಕೆ, ಜಾಗ್ರತೆ ತಗೊಳ್ಳಿ ಅಂತ ತಂದೆಯಾದ ದೇವರು ತನ್ನ ಭಕ್ತಾದಿಗಳ ಮೂಲಕ ಅನೇಕ ರೀತಿಯಲ್ಲಿ, ಒಂದು ರೀತಿಯಲ್ಲ ಅನೇಕ ರೀತಿಯಲ್ಲಿ ದೇವರು ಹೇಳಿದ್ದಾನೆ ಪ್ರಿಯರೇ. ನಾವು ಕೇಳ್ತಾ ಇದ್ದೀವ? ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವ? ಅರ್ಥ ಮಾಡಿಕೊಂಡು ಎಚ್ಚರಿಕೆಯಿಂದ ನಿಮ್ಮ ಜೀವಿತಗಳನ್ನು ಸರಿಪಡಿಸ್ಕೊಂಡ್ರೆ ಬಹಳ ಒಳ್ಳೆಯದು ಪ್ರಿಯರೇ. ನೋಡಿ, ಕಳೆದ ಭಾನುವಾರ ಮಾತಾಡಿರುವಂಥ ವಾಕ್ಯವನ್ನೇ ಓದಿ ನಾವು ಮುಂದೆ ಹೋಗೋಣ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 9ನೇ ವಚನದಿಂದ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 9ನೇ ವಚನದಿಂದ. ಯಾರಾದರೂ ಕನ್ನಡದಲ್ಲಿ? ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಕಳೆದ ಭಾನುವಾರ ಬೇಡಿಕೊಳ್ಳಿರಿ, ಯೇಸು ಕ್ರಿಸ್ತನು ಹೇಳಿರೋದ ಪ್ರಕಾರ ಬೇಡಿಕೊಳ್ಳಿರಿ, ನಿಮಗೆ ದೊರಕುವುದು. ಹುಡುಕಿರಿ, ನಿಮಗೆ ಸಿಕ್ಕುವುದು. ತಟ್ಟಿರಿ, ನಿಮಗೆ ದೊರಕುವುದು. ಏನು ಬೇಡಿಕೊಳ್ಬೇಕು, ಏನನ್ನು ಹುಡುಕಬೇಕು, ಯಾವುದನ್ನು ತಟ್ಟಬೇಕು ಎನ್ನುವಂಥದ್ದನ್ನು ಕ್ಲುಪ್ತವಾಗಿ ವಾಕ್ಯದ ಪ್ರಕಾರ ಕಳೆದ ಭಾನುವಾರ ಮಾತಾಡಿದ್ದೀನಿ ಏನ್ರಿ. ಪ್ರತಿ ಭಾನುವಾರ ಒಂದು ಅದ್ಭುತವಾದಂಥ ಸಂಗತಿಗಳನ್ನು, ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಸಂಗತಿಗಳನ್ನು, ದೇವರಿರುವಂಥ ಮಹಾಲೋಕಕ್ಕೆ ನಡೆಸುವಂಥ ಸಂಗತಿಗಳನ್ನು ಇದ್ದ ಹಾಗೆ ಮಾತನಾಡೋದಕ್ಕೆ ಬೈಬಲ್ ಓಪನ್ ಯೂನಿವರ್ಸಿಟಿ ಇಂಡಿಯಾ ಇಂಟರ್ನ್ಯಾಷನಲ್ರವರು ಏನ್ರಿ
ಅನೇಕ ವಿಷಯಗಳನ್ನು ಆಂಧ್ರ ಪ್ರದೇಶದಲ್ಲಿ ತಿಳಿಸ್ತಾ ಇದ್ದಾರೆ. ಅವ್ರ ಮೂಲಕ ಕಲ್ತಿರುವಂಥ ಅನೇಕ ಸಂಗತಿಗಳನ್ನು ನಾವು ನಿಮಗೆ ಕರ್ನಾಟಕದಲ್ಲಿ ತಿಳಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನೋಡಿ, ಯೇಸು ಕ್ರಿಸ್ತನು ಹೇಳಿರುವಂಥ ಮಾತು, ಯೇಸು ಕ್ರಿಸ್ತನು 1ನೇ ಶತಮಾನದಲ್ಲಿ ತನ್ನ ಶಿಷ್ಯರಿಗೆ ಹೇಳಿರುವಂಥ ಮಾತು ಏನದು? ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? ಪವಿತ್ರಾತ್ಮ ವರವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಪ್ರಪಂಚದಲ್ಲಿ ಹುಟ್ಟಿರುವಂಥ ಪ್ರತಿ ತಂದೆ ಈ ಲೋಕದಲ್ಲಿ ಏನಾದರೂ ಕೇಳಿದಾಗ ಭೂಮಿಯ ಮೇಲೆ ನಿಮ್ಮ ತಂದೆ ತಾಯಂದರು ನೀವೇನು ಕೇಳ್ತೀರಾ ಅದನ್ನು ಕೊಡ್ತಾರೆ. ನೀವೇನು ಕೇಳ್ತೀರಾ? ಊಟ ಕೇಳ್ತೀರಾ, ಬಟ್ಟೆಗಳನ್ನು ಕೇಳ್ತೀರಾ, ಇಲ್ಲ ಬೈಕುಗಳನ್ನು ಕೇಳ್ತೀರಾ? ನಿಮ್ಮ ತಂದೆ ತಾಯಂದರು ನಿಮಗೆ ಅನುಕೂಲವಾಗಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಭೂಮಿಯ ಮೇಲೆ ಈ ತಂದೆಯ ಬಳಿಯಲ್ಲಿ ಬೈಕನ್ನು ಕೋರಿದ್ರೆ ಒಳ್ಳೆಯದು, ಕೇಳಿ ಪರವಾಗಿಲ್ಲ, ಭೂಮಿಯ ಮೇಲೆ ತಂದೆ. ಅದೇ ಪ್ರಕಾರ ಪರಲೋಕದಲ್ಲಿರುವಂಥ ತಂದೆಯಾದ ದೇವರನ್ನು ಕೂಡ ಬೈಕನ್ನು ಕೇಳ್ತೀರಾ? ಬೈಕು ಕೊಡಿ ತಂದೆ ಅಂತ ಕೇಳ್ತೀರಾ? ಭೂಮಿಯ ಮೇಲೆ ತಂದೆಯನ್ನು ಕೇಳಿದ್ದೀರಲ್ವ, ಈ ತಂದೆ ಕೊಡಿಸ್ತಾನೆ ನಿಮಗೆ. ಈ ಬೈಕು ಬೇಕು ಅಂತ ಪರಲೋಕದಲ್ಲಿರುವಂಥ ತಂದೆಯನ್ನು ಕೇಳ್ತೀರಾ? ಭೂಮಿಯ ಮೇಲೆ ನಿನ್ನ ತಂದೆ ಕೇಳು, ತಂದೆ ನನಗೆ ಕಾರ್ ಬೇಕು, ತಂದೆ ನನಗೆ ಬೈಕ್ ಬೇಕು, ತಂದೆ ನನಗೆ ಬಟ್ಟೆಗಳನ್ನು ಬೇಕು, ತಂದೆ ನನಗೆ ತಿನ್ನುವಂಥ ಆಹಾರ ಬೇಕು, ತಂದೆ ಇವತ್ತು ಭಾನುವಾರ ನನಗೆ ಮಟನ್ ಬೇಕು, ತಂದೆ ಇವತ್ತು ಭಾನುವಾರ ನನಗೆ ಮೀನುಗಳು ಬೇಕು ಅಂತ ಕೇಳು, ನಿನ್ನ ತಂದೆ ಕೊಡಿಸ್ತಾನೆ. ಪರಲೋಕದಲ್ಲಿರುವಂಥ ತಂದೆಯಾದ ದೇವರಿಗೆ ಏನು ಕೇಳ್ತೀರಾ? ಅದನ್ನೇ ಕೇಳಬೇಕಾ? ಈ ಭೂಲೋಕದಲ್ಲಿ ಭೂಮಿಯ ಮೇಲೆ ಇರುವಂಥ ತಂದೆಗೆ ಏನು ಕೇಳ್ತಾ ಇದೆಯೋ ಅದನ್ನೇ ಕೇಳಬೇಕಾ? ಅದು ಅಲ್ಲ ರೀ. ಪರಲೋಕದಲ್ಲಿರುವಂಥ ತಂದೆಯಾದ ದೇವರಿಗೆ ಪ್ರಪಂಚದಲ್ಲಿ ಯಾವ ತಂದೆ ಕೊಡಿಸಲಾರ್ದಂಥದ್ದನ್ನು ಅದನ್ನು ಕೇಳಬೇಕು. ಯಾವ ತಂದೆ ಕೊಡಲಾಗಲಾರ್ದಂಥ ಒಂದು ಸಂಗತಿ ಇದೆ, ಅದು ಏನು ಎನ್ನುವಂಥದ್ದು ಇಂದಿನ ಕ್ರೈಸ್ತ ಬೋಧಕರಲ್ಲಿ ಅರ್ಥ ಮಾಡಿಕೊಂಡಿಲ್ಲ ರೀ. ಹೋಗಲಿ, ಅರ್ಥ ಮಾಡಿಕೊಳ್ಳೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರಂತಂದರೆ ಅರ್ಥ ಮಾಡಿಕೊಳ್ಳೋದಕ್ಕೆ ಮನಸ್ಸನ್ನು ಖರ್ಚು ಮಾಡ್ತಾ ಇಲ್ಲ. ಮನಸ್ಸನ್ನು ಏನು ಮಾಡ್ತಾ ಇಲ್ಲ ಅಂತಂದರೆ, ಮನಸ್ಸಿಗೆ ದೇವರ ವಾಕ್ಯವನ್ನು ಕಲಿತುಕೊಳ್ಳಬೇಕು ಎನ್ನುವಂಥ ಒಂದು ಕೆಲಸವನ್ನು ಕೊಡ್ತಾ ಇಲ್ಲ. ಏನು ಕೆಲಸ ಕೊಡ್ತಾ ಇದ್ದಾರೆ ಅಂತಂದರೆ, ಈ ಲೋಕದಲ್ಲಿ ನಾವು ಕ್ರಿಸ್ತನನ್ನು ನಂಬಿಕೊಂಡಿದ್ದೀವಿ, ಯಾವ ರೀತಿ ಮನೆ ಕಟ್ಕೋಬೇಕು, ಯಾವ ರೀತಿ ಉದ್ಯೋಗ ಮಾಡಬೇಕು, ಯಾವ ರೀತಿ ಓದಬೇಕು, ಯಾವ ರೀತಿ ಸಂಪಾದನೆ ಮಾಡಬೇಕು, ಇದೇ ಆಲೋಚನೆ. ಆತ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದನ್ನು ಮರೆತಿದ್ದೀವಿ. ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಸಂಗತಿಗಳನ್ನು ಮನುಷ್ಯನಿಗೆ ಮನವರಿಕೆ ಆಗ್ತಾ ಇಲ್ಲ, ಮನುಷ್ಯನಿಗೆ ತಿಳಿತಾ ಇಲ್ಲ, ಕ್ರೈಸ್ತರಿಗೆ ಅರ್ಥ ಆಗ್ತಾ ಇಲ್ಲ. ಕ್ರೈಸ್ತರಿಗೆ ದೇವರ ವಾಕ್ಯವನ್ನು ಕುರಿತು ಮನವರಿಕೆ ಆಗ್ತಾ ಇಲ್ಲ, ಮನಸ್ಸಿಗೆ ಅರ್ಥ ಆಗ್ತಾ ಇಲ್ಲ ರೀ. ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಒಂದು ಸರಿ ನೋಡುವಾಗ, ಸೈತಾನನು ಏನು ಮಾಡಿದ್ದಾನೆ ಗೊತ್ತಾ ಪ್ರಿಯರೇ? ಮನಸ್ಸನ್ನು ಮಂಕು ಮಾಡಿದ್ದಾನಂತೆ. ಮಂಕು ಆಗಿದೆಯಾ? ಆಗಿದೆ ರೀ. ಪ್ರಪಂಚದಲ್ಲಿರುವಂಥ ಕ್ರೈಸ್ತರು ಯಾವ ರೀತಿ ಮಂಕು ಆಗಿದ್ದಾರೋ ಅನೇಕ ಚಿತ್ರಗಳ ಮೂಲಕ ನಿಮಗೆ ತೋರಿಸೋದಕ್ಕೆ ನಾನು ರೆಡಿ ಇದ್ದೀನಿ. ಇವತ್ತು ನೀವು ಪರಿಶೋಧನೆ ಮಾಡಿ, ಖಚಿತವಾಗಿ ಪರಿಶೋಧನೆ ಮಾಡಿ, ನಾವು ಹೊಂದಿದ್ದು ಪವಿತ್ರಾತ್ಮನ ವರವನ್ನು ಹೊಂದಿದ್ದೀವ ಅಥವಾ ವರಗಳನ್ನು ಹೊಂದಿದ್ದೀವ ಎನ್ನುವಂಥದ್ದನ್ನು ಸಾಕ್ಷಿಯ ಆಧಾರಗಳನ್ನು ವಾಕ್ಯದ ಮೂಲಕ ನಾನು ತೋರಿಸೋದಕ್ಕೆ ಸಿದ್ಧನಾಗಿದ್ದೀನಿ. ಎಲ್ಲರೂ ಕೂಡ ವಾಕ್ಯಕ್ಕೆ ತಲೆಬಾಗಿಸಿ ಪ್ರಿಯರೇ, ಯಾಕೆಂದರೆ ಪ್ರೀತಿಸಿ
ನಿಮ್ಮನ್ನು ಪ್ರೀತಿಸಿ ಪ್ರೀತಿಯಿಂದ ದೇವರ ವಾಕ್ಯಕ್ಕೆ ಒಳಪಟ್ಟು ಹೇಳ್ತಾ ಇದ್ದೀನಿ, ವಾಕ್ಯಕ್ಕೆ ಒಳಪಟ್ಟು. ಯಾಕೆಂದರೆ ನಾನು ನನ್ನ ಕುಟುಂಬವನ್ನು ಕಾಪಾಡ್ಕೋಬೇಕು, ನನ್ನ ಆತ್ಮವನ್ನು ಕಾಪಾಡಿಕೊಳ್ಳಬೇಕು, ನನ್ನ ಕುಟುಂಬದ ಆತ್ಮಗಳನ್ನು ನಾನು ಕಾಪಾಡಿಕೊಳ್ಬೇಕು, ಸಭೆಯಲ್ಲಿರುವಂಥ ಪ್ರತಿ ಒಬ್ಬರನ್ನು ಕಾಪಾಡುವಂಥ ಜವಾಬ್ದಾರಿ ನನಗಿದೆ. ಅದೇ ಪ್ರಕಾರ ಭೂಮಿಯ ಮೇಲೆ ಇರುವಂಥ ಪ್ರತಿ ಕ್ರೈಸ್ತರನ್ನು ಕಾಪಾಡುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಬೋಧಕನು ಪಡ್ಕೊಂಡಿದ್ದಾನೆ. ಆ ರೀತಿ ಮಾಡದೆ ಹೋದರೆ ಅವರಿಗೆ ಕಠಿಣವಾದ ತೀರ್ಪಾಗುತ್ತೆ ರೀ, ಅಂಥವರಿಗೆ ಕಠಿಣವಾದ ಶಿಕ್ಷೆ ಇದೆ ರೀ, ಅಂಥವರಿಗೆ ಕಠಿಣವಾದ ನರಕಾಗ್ನಿಯಲ್ಲಿ ಏನ್ರಿ ಭಯಂಕರವಾದಂಥ ಒಂದು ಶಿಕ್ಷೆ ಇದೆ ಪ್ರಿಯರೇ. ಅದನ್ನು ತಪ್ಪಿಸಿಕೊಳ್ಬೇಕು, ಭಯಂಕರವಾದಂಥ ನರಕಾಗ್ನಿಯನ್ನು ತಪ್ಪಿಸಿಕೊಳ್ಳಬೇಕು ಅಂದುಕೊಂಡ್ರೆ ಖಚಿತವಾಗಿ ಕ್ರಿಸ್ತನ ಮಾತಿಗೆ ಒಳಪಡಬೇಕು. ಏನಂತ ಹೇಳಿದಾನೆ ಪ್ರಿಯರೇ? 13ನೇ ವಚನ ಕೆಳಗಡೆ ಮಾತಲ್ಲಿ, 13ನೇ ವಚನದಲ್ಲಿ ಕೆಳಗಡೆ ಮಾತು ಏನು ಗೊತ್ತಾ? ಏನಂತ ಹೇಳಿದಾನೆ ಗೊತ್ತಾ ಏನ್ರಿ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮನ ವರವನ್ನು ಕೊಡುವವನಲ್ಲವೇ? ಪವಿತ್ರಾತ್ಮನ ವರವನ್ನು ಕೊಡ್ತಾನಂತೆ. ಪವಿತ್ರಾತ್ಮನ ವರದ ಮೂಲಕ ನಮಗೇನ್ರಿ ಲಾಭ ರೀ ಅಂತೀರಾ? ಏನಾದರೂ ಮನೆ ಕೊಟ್ಟರೆ ಏನಾದರೂ ಲಾಭ ಇದೆ ಅಂತ ಅಂದ್ಕೊಳ್ತೀರಾ? ಇರಿ, ನಮಗೆ ಮನೆ ಇಲ್ಲ ರೀ, ಮನೆ ಕೊಟ್ಟರೆ ಒಳ್ಳೆಯದಾಗಿತ್ತು. ಒಬ್ಬನಂತಾನೆ, ಒಬ್ಬ ಸೇವಕರು ಏನಂತಾನೆ ಗೊತ್ತಾ? ಒಬ್ಬ ಸೇವಕರು ಏನಂತಾನಂದರೆ, ಮನೆ ಇಲ್ದವ್ರಿಗೆ ಮನೆ ಕೊಟ್ಟರೆ ಒಳ್ಳೆಯದು, ಬಟ್ಟೆ ಇಲ್ದವ್ರಿಗೆ ಬಟ್ಟೆನೂ ಕೊಡಬೇಕು, ಅದನ್ನೇ ಬಿಟ್ಟು ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥ ವಾಕ್ಯಗಳನ್ನು ಹೇಳಿದ್ರೆ ಪ್ರಯೋಜನ ಏನಿದೆ? ಯೇಸು ಕ್ರಿಸ್ತನು ಬಂದಿದ್ದೇನಂತ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದೇನೆಂದರೆ ರೋಗಿಗಳಿಗೆ ವಾಸಿ ಮಾಡೋದಕ್ಕೆ, ಕುಷ್ಠರೋಗಿಗಳಿಗೆ ವಾಸಿ ಮಾಡೋದಕ್ಕೆ, ಭೂಲೋಕದಲ್ಲಿ ಐಶ್ವರ್ಯವಂತರನ್ನಾಗಿ ಮಾಡೋದಕ್ಕೆ ಬಂದಿದ್ದಾನೆ. ಯೇಸು ಕ್ರಿಸ್ತನದು ಒಬ್ಬ ಇಂಟರ್ನ್ಯಾಷನಲ್ ಬೋಧಕನು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾನೆ ಪ್ರೇರೆ. ಎಲ್ಲರನ್ನ ಮಂಕು ಮಾಡಿದ್ದಾನೆ. ಅವನು ದೊಡ್ಡ ಮಂಕನಾಗಿದ್ದಾನೆ. ಸಭೆಯಲ್ಲಿರುವಂಥವ್ರು ಎಲ್ಲರನ್ನ ಮಂಕು ಮಾಡ್ತಾ ಇದ್ದಾನೆ. ಮತ್ತು ದೊಡ್ಡ ಚಾನಲ್ ಇಟ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲರಿಗೂ ಟೋಪಿ ಹಾಕ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಬಂದಿರೋದು ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಬೋಧನೆಯನ್ನು ಹೇಳೋದಕ್ಕೆ, ಶರೀರಕ್ಕೆ ಹೇಳೋದು, ಶರೀರವನ್ನು ಕುರಿತು ಮತ್ತೆ ಶರೀರಕ್ಕೆ ಬೇಕಾಗಿರುವಂಥ ಆಹಾರವನ್ನು ಕೊಡೋದಕ್ಕೆ ಅಥವಾ ಸಂಪತ್ತನ್ನು ಕೊಡೋದಕ್ಕೆ ಬಂದಿದ್ದಾನ? ಇಲ್ಲ ರೀ, ಲೋಕ ಎಲ್ಲವನ್ನು ಕೊಟ್ಟಿದ್ದಾನಲ್ಲ. ಈ ಲೋಕದಲ್ಲಿ ಬೆಳ್ಳಿ ಆಗಿರ್ಬೋದು, ಈ ಲೋಕದಲ್ಲಿ ಬಂಗಾರ ಆಗಿರ್ಬೋದು, ಈ ಲೋಕದಲ್ಲಿ ವಜ್ರ ಆಗಿರ್ಬೋದು, ಈ ಲೋಕದಲ್ಲಿ ಬೆಲೆ ಬಾಳುವಂಥ ಪ್ರತಿಯೊಂದು ವಸ್ತುವು ಆತನ ಮೂಲಕ ಉಂಟಾಗಿರುವಂಥದ್ದು. ಎಲ್ಲ ಉಚಿತವಾಗಿ ಕೊಟ್ಟಿಲ್ವ? ಎಲ್ಲ ಕೊಟ್ಟಿದ್ದಾನೆ. ಮತ್ತು ಅದನ್ನು ನಾವು ಕೇಳ್ತಾ ಇದ್ದೀವಿ ಅಂತಂದರೆ ನಾವು ಎಷ್ಟು ಮೂಢರಾಗಿದ್ದೀವಿ, ಮಂಕರಾಗಿದ್ದೀವಿ ಎನ್ನುವಂಥದ್ದನ್ನು ನೀವು ಆಲೋಚಿಸಬೇಕಾಗಿದೆ ಈ ದಿನ. ಯಾಕೆಂದರೆ ಆಲೋಚನೆ ಮಾಡದೆ ಹೋದರೆ, ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಮೋಸ ಹೋಗ್ತೀವಿ. ಯಾಕೆಂದರೆ ಪ್ರಪಂಚ ದೇಶದಲ್ಲಿ ಯಾರು ಕೊಡಲಾರದ ಒಂದು ಅದ್ಭುತವಾದಂಥದ್ದನ್ನು ವರವನ್ನು ಕೊಡ್ತಾ ಇದ್ದಾನೆ. ಅದೇ ಪವಿತ್ರಾತ್ಮನ ವರವನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ತಂದೆಯಾದ ದೇವರು ಹೇಳ್ತಾ ಇದ್ದಾನೆ. ಪವಿತ್ರಾತ್ಮನ ವರವನ್ನು ಪಡ್ಕೊಂಡ್ರೆ ನಮಗೇನು ಲಾಭ ಇದೆ ಅಂದ್ಕೊಳ್ತೀರಾ? ಎಷ್ಟು ಲಾಭ ಇದೆಯೋ, ಪವಿತ್ರಾತ್ಮನ ವರವನ್ನು ಪಡ್ಕೊಂಡಿರೋರು ಎಷ್ಟು ಲಾಭವನ್ನು ಪಡ್ಕೊಳ್ತಾರೋ ಎನ್ನುವಂಥದ್ದನ್ನು ಪ್ರತಿ ಭಾನುವಾರ ನೀವು ಎದುರು ನೋಡಿ ಪ್ರೇರೆ ವಾಕ್ಯದಗೋಸ್ಕರ. ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ TV ಮೂಲಕ ಅನೇಕ ಒಂದು ಸತ್ಯಾರ್ಥಗಳನ್ನು, ದೇವರ ಸಂದೇಶವನ್ನು, ದೇವರು ಬರೆಸಿರುವಂಥ ಸತ್ಯವಾದಂಥ ಜ್ಞಾನವನ್ನು ಇದ್ದ ಹಾಗೆ ಪರಿಶೋಧನೆ ಮಾಡಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಆದ್ದರಿಂದ ಜಾಗ್ರತೆ, ಕೇಳುವಂಥ ವಾಕ್ಯವನ್ನು ಕುರಿತು ಜಾಗ್ರತೆ. ಪರಲೋಕದಲ್ಲಿರುವಂಥ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮನ ವರವನ್ನು ಕೊಡುವವನಲ್ಲವೇ? ಪವಿತ್ರಾತ್ಮನ ವರವನ್ನು, ಈ ಪವಿತ್ರಾತ್ಮನ ವರವನ್ನು ಯಾರಿಗೆ ಕೊಡುತ್ತಾನೆ ಎನ್ನುವಂಥದ್ದು ಗೊತ್ತಾಗಬೇಕು. ಅದೇ ಪ್ರಕಾರ ಇನ್ನೊಂದು ಮಾತಿರುತ್ತೆ ಪ್ರೇಯರಿ. ಇನ್ನೊಂದು ಮಾತು ಏನು ಗೊತ್ತಾ? 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ
12ನೇ ಅಧ್ಯಾಯ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಅಪೊಸ್ತಲನಾದ ಪೌಲನು ಹೇಳುವಂಥ ಮಾತು ಕೂಡ ಒಂದು ಸರಿ ಆಲೋಚನೆ ಮಾಡೋಣ. 12ನೇ ಅಧ್ಯಾಯ 1ನೇ ವಚನ, ಸಹೋದರರೇ, ಪವಿತ್ರಾತ್ಮದಿಂದ ಉಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿಯದಿರಬಾರದೆಂದು ಅಪೇಕ್ಷಿಸುತ್ತೇನೆ. ಸಹೋದರರೇ, ಪವಿತ್ರಾತ್ಮದಿಂದ ಉಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿದಿರಬಾರದೆಂದು ಅಪೇಕ್ಷಿಸುತ್ತೇನೆ. ಅಂದರೆ ಪವಿತ್ರಾತ್ಮನ ವರಗಳನ್ನು ಕುರಿತು ಎಲ್ಲರಿಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು. ನೀವೆಲ್ಲರೂ ಅರ್ಥ ಮಾಡಿಕೊಳ್ಬೇಕೆನ್ನುವಂಥದ್ದೇ ದೇವರ ಸಂಕಲ್ಪ, ಅದೇ ನನ್ನ ಸಂಕಲ್ಪ ಅಂತ ಅಪೊಸ್ತಲನಾದ ಪೌಲನು ಹೇಳುವಂಥ ಮಾತು ಏನ್ರಿ. ಯೇಸು ಕ್ರಿಸ್ತನು ವರವನ್ನು ಕುರಿತು ಹೇಳಿದ್ದಾನೆ, ಅದೇ ಪ್ರಕಾರ ವರಗಳನ್ನು ಕುರಿತು ಕೂಡ ಮಾತಾಡಿದ್ದಾನೆ. ಮತ್ತು ಅಪೊಸ್ತಲನಾದ ಪೌಲನು ಕೂಡ ಏನಂತ ಹೇಳ್ತಾ ಇದ್ದಾನಂತಂದರೆ, ಪವಿತ್ರಾತ್ಮನ ವರಗಳನ್ನು ಅಂದರೆ ನಮಗೆ ಎರಡು ಗೊತ್ತಾಗಬೇಕು. ಪವಿತ್ರಾತ್ಮನ ವರವನ್ನು ಕುರಿತು ಗೊತ್ತಾಗಬೇಕು, ಪವಿತ್ರಾತ್ಮನ ವರಗಳನ್ನು ಕುರಿತು ಗೊತ್ತಾಗಬೇಕು ಏನ್ರಿ. ಒಂದು ವಚನ ಕೂಡ ಇರುತ್ತೆ, ಇನ್ನೇನಂತಂದರೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನದಲ್ಲಿ ಕೂಡ ಒಂದು ವಚನ ಇರುತ್ತೆ. ಆ ವಚನದಲ್ಲಿ ಕೂಡ ಒಂದು ಮಾತನ್ನು ನೋಡೋಣ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದಿವಿರಿ. ಪವಿತ್ರಾತ್ಮ ದಾನವನ್ನು ಏನ್ರಿ, ಇದು ಚೆನ್ನಾಗಿ ಅರ್ಥ ಆಗಬೇಕು. ಪವಿತ್ರಾತ್ಮನ ದಾನವನ್ನು ಅಂದರೂ ಒಂದೇ, ಪವಿತ್ರಾತ್ಮನ ವರ ಅಂದ್ರೂ ಒಂದೇ ರೀ. ಪವಿತ್ರಾತ್ಮನ ವರ ಅಂದ್ರೂ ಪವಿತ್ರಾತ್ಮನ ದಾನ ಅಂದ್ರೂ ಒಂದೇ ಪ್ರಿಯರೇ, ಅರ್ಥ ಒಂದೇ ಏನ್ರಿ. ಪವಿತ್ರಾತ್ಮನ ವರ, ಪವಿತ್ರಾತ್ಮನ ದಾನ ಏನ್ರಿ. ಪವಿತ್ರಾತ್ಮನ ವರ ಅಂತ ಇರುತ್ತೆ, ಇನ್ನೊಂದು ಕಡೆ ಪವಿತ್ರಾತ್ಮನ ದಾನ ಅಂತ ಇರುತ್ತೆ. ದಾನ ಅಂದಾಗ, ವರ ಅಂದಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಏನ್ರಿ, ಅದಕ್ಕೆ ಅರ್ಥ ಒಂದೇ ಇರುತ್ತೆ ಪ್ರಿಯರೇ. ದಾನ ಎನ್ನುವಂಥದ್ದು ಇಲ್ಲ, ವರ ಎನ್ನುವಂಥದ್ದು. ವರ ದೇವ್ರ ಮೂಲಕ ಕೊಡುವಂಥ ವರ ಏನ್ರಿ. ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡುವಂಥ ವ್ಯಕ್ತಿಗಳು ಏನ್ರಿ, ಅವರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಆದರೂ ಅಲ್ಲಿರುವಂಥ ಅರ್ಥ ಏನಂತಂದರೆ ಪ್ರಿಯರೇ, ವರ ಅಂದ್ರೂ ದಾನ ಅಂದ್ರೂ ಅರ್ಥ ಒಂದೇ ರೀ. ಆದ್ದರಿಂದ ಪ್ರಿಯರಾದ ದೇವ್ರ ಮಕ್ಕಳಿರ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 1ನೇ ವಚನದಲ್ಲಿ ಓದಿದ್ವಿ. ಅಲ್ಲಿ ಏನಂತ ಬರೆಯಲ್ಪಟ್ಟಿದೆ, ವರಗಳಂತಿದೆ ಪ್ರಿಯರೇ. 12ನೇ ಅಧ್ಯಾಯ 1ನೇ ವಚನದಲ್ಲಿ ಪವಿತ್ರಾತ್ಮನ ವರಗಳನ್ನು ಕುರಿತು ಅಂತ ಬರೆಯಲ್ಪಟ್ಟಿದೆ. ಅಲ್ಲಿ ಒಂದು ಸಾರಿ ಬನ್ನಿ, ಮತ್ತೊಂದು ಸಾರಿ ಓದೋಣ. ಸಹೋದರರೇ, ಪವಿತ್ರಾತ್ಮದಿಂದ ಉಂಟಾಗುವ ವರಗಳನ್ನು ಕುರಿತು. ವರಗಳನ್ನು ಅಂದರೆ ಬಹುವಚನ, ವರ ಅಂದರೆ ಸಿಂಗಲ್ ವಚನ. ಇದು ನಮ್ಗೆ ಗೊತ್ತಾಗಬೇಕು. ವರ ಅಂದರೆ ಯಾವ ರೀತಿ ಇರುತ್ತೆ, ವರಗಳು ಅಂದರೆ ಯಾವ ರೀತಿ ಇರುತ್ತೆ, ಈ ವರಗಳನ್ನು ಯಾರು ಪಡ್ಕೊಂಡಿದ್ದಾರೆ, ವರ ಅಂದರೆ ಯಾರು ಪಡ್ಕೊಳ್ತಾರೆ ಎನ್ನುವಂಥದ್ದನ್ನು ನಮಗೆ ಖಚಿತವಾದಂಥ ಆಧಾರಗಳ ಮೂಲಕ ನಮಗೆ ಗೊತ್ತಾಗಬೇಕು. ನಮ್ಗೆ ಏನಾಗಬೇಕು ಹೇಳಿ, ನಮ್ಗೆ ಗೊತ್ತಾಗಬೇಕು. ನಮ್ಗೆ ಗೊತ್ತಾದರೆ ಆಗ ಸಭೆಯಲ್ಲಿ ಬೋಧಿಸೋದಕ್ಕೆ ಅವಕಾಶ ಇರುತ್ತೆ ರೀ ಏನ್ರಿ. ಈಗಿನ ಕಾಲದಲ್ಲಿ ವರ ಅಂದ್ರೂ, ವರಗಳು ಅಂದ್ರೂ ಏನ್ರಿ, ಸರಿಯಾದ ಮಾಹಿತಿ ಅರ್ಥ ಮಾಡಿಕೊಂಡಿಲ್ಲ ರೀ. ಎಲ್ಲರೇನು ಗೊತ್ತಾ, ಕೆಲವರು ಕ್ರೈಸ್ತ ಬೋಧಕರಲ್ಲಿ ಕೆಲವರು ಮಾತಾಡ್ತಾ ಇರ್ತಾರೆ, ನೀವು ಯಾವ ವರಗಳನ್ನು ಪಡ್ಕೊಂಡಿದ್ದೀರಾ ನಮ್ಮನ್ನು ಕೇಳ್ತಾರೆ ಕೆಲವರು ಸಹೋದರರು ಮಾತಾಡ್ಕೊಳ್ಳುವಾಗ ನೀವು ಯಾವ ವರವನ್ನು ಪಡ್ಕೊಂಡಿದ್ದೀರಾ? ಅನ್ಯ ಭಾಷೆ ಮಾತಾಡುವಂಥ ವರವನ್ನು ಪಡ್ಕೊಂಡಿದ್ದೀರಾ ಸಭೆಯಲ್ಲಿ? ಅಥವಾ ಅನ್ಯ ಭಾಷೆಗಳಿಗೆ ಅರ್ಥವನ್ನು ಹೇಳುವಂಥ ವರವನ್ನು ಪಡ್ಕೊಂಡಿದ್ದೀರಾ? ಅಥವಾ ಸ್ವಸ್ಥತೆ ಮಾಡುವಂಥ ವರವನ್ನು ಪಡ್ಕೊಂಡಿದ್ದೀರಾ? ಬೋಧನೆ ಮಾಡುವಂಥ ವರವನ್ನು ಪಡ್ಕೊಂಡಿದ್ದೀರಾ? ಇಷ್ಟು ವರಗಳಿದೆ, ಈ ವರಗಳಲ್ಲಿ ಯಾವುದನ್ನು ಪಡ್ಕೊಂಡಿದ್ದೀರಾ ನೀವು ಅಂತ ವರಗಳನ್ನು ಕುರಿತು ಪ್ರಪಂಚ ದೇಶದಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ಗೊಂದಲ ಇದೆ ರೀ, ಗೊಂದಲ, ಗಲಿಬಿಲಿ. ಆದ್ದರಿಂದ ಸ್ಪಷ್ಟವಾಗಿ ಕ್ಲುಪ್ತವಾಗಿ ದೇವರ ವಾಕ್ಯವನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು.
ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಸಭೆಯಲ್ಲಿರುವವರಿಗೆ ಬೋಧಿಸಬೇಕು. ಬೋಧನೆ ಮಾಡುವಂಥ ಒಬ್ಬ ಬೋಧಕನು ಅರ್ಥ ಮಾಡಿಕೊಳ್ಳದೆ ಯಾವ ರೀತಿ ಬೋಧನೆ ಮಾಡೋದಕ್ಕಾಗುತ್ತೆ ಏನ್ರಿ? ಬೋಧನೆ ಮಾಡುವಂಥ ಒಬ್ಬ ಬೋಧಕನು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಯಾವ ರೀತಿ ಬೋಧನೆ ಮಾಡೋದಕ್ಕಾಗುತ್ತೆ ರೀ? ಅರ್ಥ ಆಗಬೇಕು. ಮೊದಲು ತಂದೆಯಾದ ದೇವರ ಅರ್ಥ ಆಗಬೇಕು, ದೇವರ ಸಂಕಲ್ಪ ಅರ್ಥ ಆಗಬೇಕು, ಯೇಸು ಕ್ರಿಸ್ತನು ಯಾಕೆ ಬಂದಿದ್ದಾನೆ ಎನ್ನುವಂಥದ್ದು ಅರ್ಥ ಆಗಬೇಕು. ಯೇಸು ಕ್ರಿಸ್ತನು ಬರೋದಕ್ಕೆ ಉದ್ದೇಶ, ಆತನ ಪ್ರಾಣವನ್ನು ಸಮರ್ಪಿಸ್ಕೊಳ್ಳೋದಕ್ಕೆ ಉದ್ದೇಶ ಅರ್ಥ ಆಗಬೇಕು ನಮಗೆ. ಪ್ರತಿ ಒಂದನ್ನು ಅರ್ಥ ಆಗಬೇಕು ಏನ್ರಿ? ಆ ಹಬ್ಬ ಬಂತು ಪ್ರಿಯರೇ, ಕ್ರಿಸ್ಮಸ್ ಹಬ್ಬ ಸಂದರ್ಭ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ ಕ್ರೈಸ್ತರ ಸಭೆಗಳಲ್ಲಿ, ಅನೇಕ ಕ್ರೈಸ್ತರ ಕೂಟಗಳಲ್ಲಿ ಇವಾಗ ಈ ತಿಂಗಳಲ್ಲಿ ಪ್ರಿಯರೇ ಏನು ನಡೆಯುತ್ತೆ ಗೊತ್ತಾ ಪ್ರಿಯರೇ? ಏನು ನಡೀತಾ ಇದೆ ಅಂದರೆ ಡಿಸ್ಕೋ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಪ್ರಿಯರೇ, ಡಿಸ್ಕೋ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಕ್ರೈಸ್ತರ ಕೂಟಗಳಲ್ಲಿ, ಕ್ರೈಸ್ತರ ಸಭೆಗಳಲ್ಲಿ. ಈ ಕ್ರೈಸ್ತರ ಸಭೆಗಳಲ್ಲಿ ಡಿಸ್ಕೋ ಡ್ಯಾನ್ಸ್ ಪ್ರೋಗ್ರಾಮ್ಗಳು ನಡೀತಾ ಇದೆಯಾ? ಅದು ಎಂಥವ್ರ ಮೂಲಕ ಗೊತ್ತಾ? ಎಂಥವ್ರ ಮೂಲಕ ಅಂತಂದರೆ ಸುಂದರಿಯಾದ ಯುವತಿಯರನ್ನು ಆರಿಸಿಕೊಂಡು ಅವರಿಗೆ ಟೈಟ್ ಫಿಟ್ಗಳ ಒಂದು ಡ್ರೆಸ್ಗಳನ್ನು ಹಾಕಿಸಿ ಪ್ರಜೆಗಳ ಮಧ್ಯದಲ್ಲಿ ಒಂದು ಕೂಟವನ್ನು ಏರ್ಪಾಟ್ ಮಾಡಿ ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಷನ್ ಅಂತ ಹೇಳಿಕೊಂಡು ಪ್ರಜೆಗಳ ಮಧ್ಯದಲ್ಲಿ ಡಿಸ್ಕೋ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಪ್ರೇಯರೇ. ಏನ್ರಿ, ಆ ಕೂಟಕ್ಕೆ ಒಂದು ಸರಿ ಹೋಗಿದ್ದೆ ಪ್ರೇಯರೇ, ಕಣ್ಣಲ್ಲಿ ನೀರು ಸುರಿತಾ ಇದೆ, ಕಣ್ಣಲ್ಲಿ ನೀರು. ಯಾಕೆ ಅಂತಂದರೆ ದೇವರು ಹೇಳಿದ್ದೇನು, ಇವ್ರು ಮಾಡ್ತಾ ಇರೋದೇನು? ದೇವರು ಯೇಸು ಕ್ರಿಸ್ತನು ಹೇಳಿದ್ದೇನು, ಇವರು ಮಾಡ್ತಾ ಇರೋದೇನು? ಕಣ್ಣಲ್ಲಿ ನೀರು ಸುರಿಸ್ಕೊಂಡು ಮನೆಗೆ ವಾಪಸ್ ಬಂದಿದ್ದೀನಿ ಪ್ರೇಯರೇ. ಯಾಕೆ ಅಂತಂದರೆ ಪ್ರಜೆಗಳ ಮಧ್ಯದಲ್ಲಿ ನಿಮ್ಮ ಮೈಗಳನ್ನು ತೋರಿಸೋದಕ್ಕಲ್ಲ, ಪ್ರಜೆಗಳ ಮಧ್ಯದಲ್ಲಿ ನಿಮ್ಮ ಡ್ಯಾನ್ಸ್ಗಳಲ್ಲ, ಪ್ರಜೆಗಳ ಮಧ್ಯದಲ್ಲಿ ನೀತಿ ಬೋಧನೆ ಹೊರಗಡೆ ಹೋಗಬೇಕು. ನೀತಿ ಬೋಧನೆ ಪ್ರಜೆಗಳ ಮಧ್ಯದಲ್ಲಿ ದೇವರ ಜ್ಞಾನ ಸಾರಲ್ಪಡಬೇಕು. ನಿಮ್ಮ ಡ್ಯಾನ್ಸ್ಗಳು ಯಾಕೆ ಪ್ರಪಂಚ ದೇಶದಲ್ಲಿಲ್ವಾ ಡ್ಯಾನ್ಸ್ಗಳು ಆಡೋರಿಲ್ವಾ? ಅದೇ ಡ್ಯಾನ್ಸನ್ನು ನೀವು ಆಡ್ತೀರಾ? ಹುಡುಗಿಯರ ಮೂಲಕ ಡ್ಯಾನ್ಸನ್ನು ಆಡಿಸ್ತೀರಾ? ಹೋಗಲಿ, ಹುಡುಗಿಯರ ಮೂಲಕ ಡ್ಯಾನ್ಸನ್ನು ಆಡಿಸಿ, ಚಿಕ್ಕ ಹುಡುಗಿಯರ ಮೂಲಕ ಆಡಿಸು, ಆನಂತರ ದೈವ ಸಂದೇಶವನ್ನು ಹೇಳು, ಸಂತೋಷ. ಯಾರಾದರೂ ಮನಸ್ಸನ್ನು ಬದಲಾಯಿಸ್ಕೊಂಡು ಬರ್ಬೋದೇನೋ? ಅದನ್ನು ಬಿಟ್ಟು ಯುವತಿಯರನ್ನು ಟೈಟ್ ಫಿಟ್ಟು ಡ್ರೆಸ್ಗಳನ್ನು ಹಾಕಿಸಿ ಪ್ರಜೆಗಳ ಮಧ್ಯದಲ್ಲಿ ಅವಯವಗಳನ್ನು ತೋರಿಸುವಂಥ ಒಂದು ಡ್ರೆಸ್ಗಳನ್ನು ಹಾಕಿಸಿ ಪ್ರಜೆಗಳ ಮಧ್ಯದಲ್ಲಿ ಡಿಸ್ಕೋ ಡ್ಯಾನ್ಸ್ಗಳನ್ನ ಆಡಿಸ್ತಾ ಇದ್ದೀರಂತಂದರೆ ಏನಾದರೂ ಬುದ್ಧಿ ಜ್ಞಾನ ಬಂದಿದೆಯಂತೀರಾ? ಒಂದು ಸಾರಿ ಆಲೋಚನೆ ಮಾಡಿ. ನೋವಾಗ್ತಾ ಇಲ್ವಾ? ಇದು ಯಾರ ಮೂಲಕ ನಡೀತಾ ಇದೆ? ಯಾರ ಮೂಲಕ ನಡೀತಾ ಇದೆ ಅಂತಂದರೆ ದುರ್ನೀತಿ, ದುಷ್ಟನ ಮೂಲಕ ನಡೀತಾ ಇದೆ ರೀ. ದುಷ್ಟನ ಮೂಲಕ, ದೇವರ ಮೂಲಕ ಅಲ್ಲ ರೀ. ದೇವರ ಮೂಲಕ ಏನೇನು ಕಾರ್ಯಕ್ರಮ ನಡೀತಾ ಇದೆಯೋ, ಏನೇನು ಕಾರ್ಯಕ್ರಮ ನಡಿಬೇಕೋ ಅದೆಲ್ಲವನ್ನು ಕೂಡ ಸ್ಪಷ್ಟವಾಗಿ, ಕ್ಲುಪ್ತವಾಗಿ ದೇವರು ತನ್ನ ಭಕ್ತಾದಿಗಳ ಮೂಲಕ ಕಷ್ಟಪಟ್ಟು ಬರೆಸಿದ್ದಾನೆ ಪ್ರಿಯರೇ. ಸತ್ಯವೇದ ಗ್ರಂಥದಲ್ಲಿ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ದೇವರ ಮುಸುಗಿನಲ್ಲಿ ಸೈತಾನನು ಮಾಡುವಂಥ ದುರ್ನೀತಿ ಕಾರ್ಯಕ್ರಮ ಅದು. ದೇವರ ಹೆಸರನ್ನು ಹೇಳಿಕೊಂಡು, ಪವಿತ್ರಾತ್ಮನ ಹೆಸರನ್ನು ಹೇಳಿಕೊಂಡು ಮಾಡುವಂಥ ದುರ್ನೀತಿ ಕಾರ್ಯಕ್ರಮ ಅದು. ದೇವರ ಕಾರ್ಯಕ್ರಮ ಯಾವ ರೀತಿ ಇರುತ್ತೋ, ದೇವರ ಕಾರ್ಯಕ್ರಮ ಎಷ್ಟು ಶ್ರೇಷ್ಠವಾಗಿರುತ್ತೋ ಪರಿಶುದ್ಧ ಗ್ರಂಥದಲ್ಲಿ ಅವರ ಚರಿತ್ರೆ ನೋಡಿದ್ರೆ ಅರ್ಥ ಆಗುತ್ತೆ ರೀ. 1ನೇ ಶತಮಾನದಲ್ಲಿ ಕ್ರೈಸ್ತರ ಚರಿತ್ರೆ. ಪವಿತ್ರಾತ್ಮನ ವರ ಗೊತ್ತಾ? ಪವಿತ್ರಾತ್ಮನ ವರಗಳು ಗೊತ್ತಾ? ಹೋಗಲಿ, ಅರ್ಥ ಮಾಡಿಕೊಳ್ಳೋಣ, ತಿಳ್ಕೊಳ್ಳೋಣ, ಬೇಡವಾ? ಯಾರು ನಿಮ್ಮನ್ನು ಕಾಪಾಡ್ತಾರೆ? ಯಾರಯ್ಯ ನಿಮ್ಮನ್ನು ಕಾಪಾಡ್ತಾರೆ ಹೇಳಿ? ನೀನು ರಕ್ಷಣೆ ಹೊಂದಬೇಕಾದ್ರೆ ಖಚಿತವಾಗಿ ದೇವರ ಮಾತನ್ನು ನೀವು ಆಲೋಚಿಸಬೇಕು. ಅದೇ ಪ್ರಕಾರ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 1ನೇ ವಚನವನ್ನು ನೋಡಿ.
ಆನಂತರ ಈ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿರುವಂಥ ಜ್ಞಾನವನ್ನು ಕ್ಲುಪ್ತವಾಗಿ ವಿವರಿಸ್ತೀನಿ ಪ್ರಿಯರೇ. ಖಚಿತವಾಗಿ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆ ತನಕ ನೋಡಬೇಕು. ಕೆಲವರು ಹಿಂಗೆ ಬರ್ತಾರೆ, ಹಿಂಗೆ ನೋಡ್ತಾರೆ, ಹೋಗ್ತಾ ಇರ್ತಾರೆ. ಏನರ್ಥ ಆಗುತ್ತೆ ರೀ? ಯೂಟ್ಯೂಬಲ್ಲಿ ಕ್ಲಿಕ್ ಮಾಡ್ತಾರೆ, 1 ನಿಮಿಷ ಇಲ್ಲ 2 ನಿಮಿಷ ನೋಡ್ತಾರೆ ಸ್ಟಾರ್ಟಿಂಗಲ್ಲಿ, ಆನಂತರ ಹೊರಟೋಗ್ತಾರೆ, ಇನ್ನೊಂದು ವೀಡಿಯೋಗೆ ಹೋಗ್ತಾರೆ. ದೇವರ ವಾಕ್ಯವನ್ನು ತಿಳ್ಕೊಬೇಕಂದ್ರೆ, ಖಚಿತವಾಗಿ ಕ್ಲುಪ್ತವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಪ್ರಾರಂಭದಿಂದ ಕೊನೆ ತನಕ ನೋಡಬೇಕು. ಎಷ್ಟು ಜನಗಳು ನೋಡಿದ್ದಾರೆ ಅಂತ ನೋಡ್ತೀರಾ? ಈ ಒಂದು ವಿಡಿಯೋ ತುಂಬ ಬಹಳ ಕಡಿಮೆ ಜನ ನೋಡಿದಾರಂತ ಅಂದ್ಕೊಂಡು ಹೋಗ್ತೀರಾ? ಎಂಥ ವಿಡಿಯೋಗಳನ್ನು ಪ್ರಪಂಚ ದೇಶದಲ್ಲಿ ಜಾಸ್ತಿ ಜನ ನೋಡಿರ್ತಾರೆ ಗೊತ್ತಾ? ಎಂಥ ವಿಡಿಯೋಗಳನ್ನು? ಕಚಡ ವಿಡಿಯೋಗಳನ್ನು ರೀ, ದುರ್ನೀತಿ ವಿಡಿಯೋಗಳನ್ನು. ಕೋಟ್ಯಾನುಗಟ್ಟಲೆ ವ್ಯೂವರ್ಸ್ ಇರ್ತಾರೆ ಪ್ರಿಯರೇ, ಕೋಟ್ಯಾನುಗಟ್ಟಲೆ ಎಷ್ಟೋ ಜನ ನೋಡಿರ್ತಾರೆ. ಎಂಥದ್ದು? ಕಚಡ ವಿಡಿಯೋಗಳನ್ನು, ನೀತಿ ನ್ಯಾಯ ಒಳ್ಳೆಯ ಮಾರ್ಗಗಳನ್ನು ತೋರಿಸುವಂಥ ವಿಡಿಯೋಗಳನ್ನು ಬಹಳ ಕಡಿಮೆ ಜನರು ನೋಡಿರ್ತಾರೆ. ಅಯ್ಯೋ ಇದಕ್ಕೆ ಕಡಿಮೆ ಜನ ನೋಡಿದ್ದಾರೆ, ಇದರಲ್ಲಿ ಏನು ಇಲ್ಲ ಅಂತ ಅಂದುಕೊಂಡು ನೀವು ಹೋದರೆ ನೀವು ಮೋಸ ಹೋಗ್ತೀರಾ. ಕ್ರಿಸ್ತನನ್ನು ನಂಬಿಯವರು ಬಹಳ ಜನ ಇರಬಹುದು, ಅದರಲ್ಲಿ ರಕ್ಷಣೆ ಹೊಂದೋರು ಸ್ವಲ್ಪ ಜನ, ಸ್ವರ್ಗವನ್ನು ಪಡ್ಕೊಳ್ಳೋರು ಸ್ವಲ್ಪ ಜನ, ನಿತ್ಯ ಲೋಕವನ್ನು ಪಡ್ಕೊಳ್ಳೋರು ಸ್ವಲ್ಪ ಜನ, ಬಹಳ ಜನ ನರಕಾಗ್ನಿಗೆ ಹೋಗ್ತಾರಂತೆ. ಯಾರು ಹೇಳಿದ್ದು? ನಾನು ಹೇಳಿದ್ದಲ್ಲ, ಯೇಸು ಕ್ರಿಸ್ತನು ಹೇಳಿರುವಂಥ ಮಾತದು. ಯೇಸು ಕ್ರಿಸ್ತನು ಹೇಳಿರುವಂಥ ಮಾತು ಪ್ರಿಯರೇ. ಬಹಳ ಜನ, ಅನೇಕರು ಎಲ್ಲಿಗೆ ಹೋಗ್ತಾರಂತೆ? ನರಕಾಗ್ನಿಗೆ. ರಕ್ಷಣೆ ಹೊಂದುವವರು ಸ್ವಲ್ಪ ಜನ ಅಂತ ಹೇಳಿದ್ದಾನ. ಅನೇಕ ಮಾತುಗಳು ಓದ್ತಾ ಇರ್ತೀರಲ್ವಾ? ಏನ್ರಿ, ಪ್ರಪಂಚ ದೇಶದಲ್ಲಿ ಬಹಳ ಜನ ಈ ವಿಡಿಯೋನ ನೋಡಿದಾರಂತಂದರೆ ಅದು ಕಚಡ ವಿಡಿಯೋ ಇರುತ್ತೆ ರೀ. ಸಮಾಜಕ್ಕೆ ಒಳ್ಳೆಯದಲ್ಲ, ನೀತಿ ಬೋಧನೆಯಲ್ಲ, ಮನಸ್ಸನ್ನು ಮಂಕು ಮಾಡುವಂಥದ್ದು, ಮನಸ್ಸನ್ನು ಕೆಡಿಸುವಂಥದ್ದು, ದುರ್ನೀತಿಯಲ್ಲಿ ನಡೆಸುವಂಥದ್ದು ವಿಡಿಯೋಗಳಿದೆ ನೋಡಿ ಪ್ರಿಯರೇ. ಅದು ಹೆಣ್ಣು ಹುಡುಗಿ ಯಾರಾದರೂ ನಿಂತ್ಕೊಂಡು ಏನಾದರೂ ಕಚಡ ವಿಡಿಯೋ ಇದೆ ಅಂತ ತಿಳ್ಕೊಟ್ರೆ, ಅಂಥ ವಿಡಿಯೋಗಳನ್ನು ಪ್ರಪಂಚದಲ್ಲಿ ಪ್ರತಿ ಯುವತಿಯರು ಯುವಕರು ಇಬ್ಬರು ನೋಡೋರಿಲ್ವಂತೀರಾ? ಯುವತಿಯರು ಯುವಕರು ಏನಿರ್ತೋ ನೋಡೋಣ ಅಂತ ಹೋಗಿ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ. ಕೊನೆಯದಾಗಿ ಮನಸ್ಸನ್ನು ಕೆಡಿಸ್ಕೊಂಡು, ಆನಂತರ ಹೊಲಸು ಮಾಡಿಕೊಂಡು, ದೇವರಿಂದ ದೂರವಾಗಿ ಭ್ರಷ್ಟನಾಗಿ ನರಕಾಗ್ನಿಗೆ ಹೋಗೋದಕ್ಕೆ ಸಿದ್ಧರಾಗ್ತಾರೆ. ಆದ್ದರಿಂದ ಜಾಗ್ರತೆ. ನೋಡಿ ಓದಿಪ್ಪ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 1ನೇ ವಚನ. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ, ಆದರೂ ಪವಿತ್ರಾತ್ಮದಿಂದುಂಟಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಇಲ್ಲಿ ಕೂಡ ಪವಿತ್ರಾತ್ಮನ ವರಗಳನ್ನು ಕುರಿತು ಹೇಳ್ತಾ ಇದ್ದಾನೆ. ಪವಿತ್ರಾತ್ಮನ ವರಗಳನ್ನು ಕುರಿತು ಏನ್ರಿ? ಪವಿತ್ರಾತ್ಮನ ವರಗಳನ್ನು ಕುರಿತು ಬರೆಯಲ್ಪಟ್ಟಿರುವಂಥ ಈ ವಾಕ್ಯದಿಂದ ನೋಡಿ ಪ್ರಿಯರೇ, ಈ ಪವಿತ್ರಾತ್ಮನ ವರಗಳನ್ನು ಕುರಿತು ಏನ್ರಿ ಅನೇಕರು ಓದ್ತಾ ಇದ್ದಾರೆ. ಆದರೆ ಅದರಲ್ಲಿ ಬರೆಯಲ್ಪಟ್ಟಿರುವಂಥ ಸಾರಾಂಶವನ್ನು, ಜ್ಞಾನವನ್ನು, ಗೂಢಾಂಶವನ್ನು ಅರ್ಥ ಮಾಡಿಕೊಳ್ಳದೆ ಅನೇಕರು ಮೋಸ ಹೋಗ್ತಾ ಇದ್ದಾರೆ. ಇದು ಅರ್ಥ ಆಗಬೇಕಂದ್ರೆ ಮೊಟ್ಟ ಮೊದಲು ತಂದೆಯಾದ ದೇವರ ಸಂಕಲ್ಪ ಅರ್ಥ ಆಗಬೇಕು, ದೇವರ ಉದ್ದೇಶ ನಮಗೆ ಅರ್ಥ ಆಗಬೇಕು. ಯೇಸು ಕ್ರಿಸ್ತನ ಮಾನವ ಆಕಾರವನ್ನು ಧರಿಸ್ಕೊಂಡು ಬರೋದಕ್ಕೆ ಉದ್ದೇಶ ಏನಾಗಿದೆ ಅದು ಅರ್ಥ ಆಗಬೇಕು. ಪವಿತ್ರಾತ್ಮನ ಯಾರು, ಪವಿತ್ರಾತ್ಮನು ಬರೋದಕ್ಕೆ ಉದ್ದೇಶ ಏನು ಅದು ಅರ್ಥ ಆಗಬೇಕು. ಆನಂತರ ಪವಿತ್ರಾತ್ಮನ ಒಂದು ಕಾರ್ಯಗಳೇನು, ಪವಿತ್ರಾತ್ಮನ ಕಾರ್ಯಗಳು ಏನು ಕಾರ್ಯ ಅದು ಎನ್ನುವಂಥದ್ದು ಅರ್ಥ ಆಗಬೇಕು. ಅರ್ಥ ಆಗಬೇಕಂದ್ರೆ ಮೊಟ್ಟ ಮೊದಲು ಯೇಸು ಕ್ರಿಸ್ತನು ಯಾಕೆ ಬಂದಿದ್ದಾನೆ ನೋಡಿ. ಯೋಹಾನ ಬರೆದ ಸುವಾರ್ತೆ, ಯೇಸು ಕ್ರಿಸ್ತನು ಯಾಕೆ ಬಂದಿದ್ದಾನೆ ಅದನ್ನು ನೋಡಿ ಪ್ರಿಯರೇ. ಯೇಸು ಕ್ರಿಸ್ತನು ಬರೋದಕ್ಕೆ ಮುಖ್ಯವಾದಂಥ ಉದ್ದೇಶ ಏನು, ಪ್ರಾಮುಖ್ಯವಾದಂಥ ಉದ್ದೇಶ ಏನು? ಯೇಸು ಕ್ರಿಸ್ತನು ಬರೋದಕ್ಕೆ ಪ್ರಾಮುಖ್ಯವಾದಂಥ ಉದ್ದೇಶ ಏನು? ಭೂಮಿಯ ಮೇಲೆ ಹುಟ್ಟಿರುವಂಥ ಮಾನವರಿಗೆ
ಶರೀರಕ್ಕೆ ಸಂಬಂಧಪಟ್ಟಿರುವಂಥ ರೋಗವನ್ನು ತೆಗೆಯೋದಕ್ಕೆ ಬಂದಿದ್ದಾನ, ಅಥವಾ ಆತ್ಮಗಳನ್ನು ರಕ್ಷಿಸೋದಕ್ಕೆ ಬಂದಿದ್ದಾನ? ಯೇಸು ಕ್ರಿಸ್ತನು ಮುಖ್ಯವಾಗಿ ಬಂದಿರೋದಕ್ಕೆ ಕಾರಣ ಏನಂತಂದರೆ ಆತ್ಮಗಳನ್ನು ರಕ್ಷಿಸೋದಕ್ಕೆ ಬಂದಿದ್ದಾನೆ ಎನ್ನುವಂಥದ್ದನ್ನು ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನವನ್ನು ಒಂದು ಸಾರಿ ನೋಡಿ. 38, 39, 40. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ಪರಲೋಕದಿಂದ ಯಾಕೆ ಬಂದಿದ್ದಾನೆ? ನನ್ನ ಚಿತ್ತವನ್ನು ನೆರವೇರಿಸಿಕೊಳ್ಳೋದಕ್ಕೆ ನಾನು ಬಂದಿಲ್ಲ. ಯಾರ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ? ಪರಲೋಕದಲ್ಲಿ ನನ್ನ ತಂದೆ ಇದ್ದಾನೆ, ನನ್ನ ತಂದೆ ಪರಲೋಕದಲ್ಲಿದ್ದಾನೆ. ಏನ್ರಿ, ಇಂದಿನ ಕ್ರೈಸ್ತರಿಗೆ ತಂದೆ, ಮಗ, ಪವಿತ್ರಾತ್ಮನನ್ನು ಕುರಿತು ಸರಿಯಾದ ರೀತಿಯಲ್ಲಿ ಮಾಹಿತಿ ಅರ್ಥ ಮಾಡ್ಕೊಂಡಿಲ್ಲ ರೀ, ತಿಳ್ಕೊಂಡಿಲ್ಲ ರೀ. ಏನ್ರಿ, ತಂದೆಯಾದ ದೇವರಿದ್ದಾನೆ, ಮಗನಾದ ಯೇಸು ಕ್ರಿಸ್ತನಿದ್ದಾನೆ, ಪವಿತ್ರಾತ್ಮ ದೇವರಿದ್ದಾನೆ. ತಂದೆಯಾದ ದೇವರು, ಮಗನಾಗಿರುವಂಥ ಯೇಸು ಕ್ರಿಸ್ತನು, ಪವಿತ್ರಾತ್ಮ ದೇವರನ್ನು ಕುರಿತು ನಮಗೆ ಅರ್ಥ ಆಗಬೇಕು. ಮೂವರಿಗಿರುವಂಥ ಸಂಬಂಧ ಏನು? ಮೂವರು ಇದ್ದಾರಾ? ಒಬ್ಬರೇನಾ? ಒಬ್ಬರೇನಾ? ಮೂವರು ಇದ್ದಾರಾ? ಅದು ಅರ್ಥ ಆಗಬೇಕು. ಅರ್ಥ ಮಾಡ್ಕೊಳ್ಬೇಕಾದ್ರೆ ತಂದೆ, ಮಗ, ಪವಿತ್ರಾತ್ಮನು ತ್ರಿಯೇಕ ದೇವರ ಮೂವರಿದ್ದಾರಾ ಎನ್ನುವಂಥ ಅಂಶವನ್ನು ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ರಿಯರೇ. ತಂದೆ, ಮಗ, ಪವಿತ್ರಾತ್ಮನ ಮೂವರು ಒಬ್ಬರ ಅಥವಾ ಮೂವರಿದ್ದಾರಾ? ತ್ರಿಯೇಕ ದೇವರ ಅಥವಾ ಮೂವರಿದ್ದಾರಾ ಎನ್ನುವಂಥ ಅಂಶವನ್ನು ಕ್ಲುಪ್ತವಾಗಿ ವಾಕ್ಯದ ಮೂಲಕ ಸರಿಯಾದ ಸಾಕ್ಷಿ ಆಧಾರಗಳನ್ನು ತೋರಿಸಿ ಮಾತಾಡಿದ್ದೀನಿ. ಒಂದು ಸಾರಿ ಕನ್ನಡ ಜಯಶಾಲಿ ಕ್ರಿಶ್ಚಿಯನ್ ಟಿವಿಯನ್ನು ಓಪನ್ ಮಾಡಿ ನೋಡಿ ಪ್ರಿಯರೇ, ಕ್ಲುಪ್ತವಾಗಿ ನಿಮ್ಗೆ ಅರ್ಥ ಆಗುತ್ತೆ ರೀ. ಆನಂತರ ಪವಿತ್ರಾತ್ಮನ ಯಾರು, ಆತನ ಕಾರ್ಯಗಳೇನು ಎನ್ನುವಂಥದ್ದನ್ನು ಕೂಡ ಮಾತಾಡಿದ್ದೀನಿ, ಅದನ್ನು ಕೂಡ ನೋಡಿ ಪ್ರಿಯರೇ. ಆಗ ನಿಮ್ಗೆ ಅರ್ಥ ಆಗುತ್ತೆ ಪ್ರಿಯರೇ. ಅರ್ಥ ಆಗಬೇಕಂದ್ರೆ ಖಚಿತವಾಗಿ ನೋಡಬೇಕು. ಪ್ರಾರಂಭದಿಂದ ಕೊನೆ ತನಕ ನೋಡಿದ್ರೇ ಆ ಒಂದು ವಿಡಿಯೋದಲ್ಲಿರುವಂಥ ಜ್ಞಾನ ಎಂಥದ್ದು ಅಂತ ಅರ್ಥ ಆಗುತ್ತೆ ಪ್ರಿಯರೇ. ಯೇಸು ಕ್ರಿಸ್ತನು ಯಾಕೆ ಬಂದಿದ್ದಾನಂತ ಹೇಳಿದ್ದಾನೆ ಇಲ್ಲಿ? ನನ್ನ ತಂದೆಯ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೀನಿ. ನನ್ನ ಚಿತ್ತವಲ್ಲ, ನನ್ನ ಚಿತ್ತವನ್ನು ನೆರವೇರಿಸ್ಕೊಳ್ಳೋದಕ್ಕೆ ನಾನು ಬಂದಿಲ್ಲ, ನನ್ನ ತಂದೆಯ ಚಿತ್ತವನ್ನು. ತಂದೆ ಚಿತ್ತ ಏನಾಗಿದೆ? ತಂದೆಯಾದ ದೇವರ ಚಿತ್ತ ಏನಾಗಿದೆ? ಅದನ್ನು ಕೂಡ ಕೆಳಗಡೆ ಮಾತನ್ನು ಬರೆಸಿದನು ನೋಡಿ ಪ್ರಿಯರೇ. 39, ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬುದೇ, ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ. ನೋಡಿದ್ರ, ನನ್ನ ತಂದೆ ಚಿತ್ತವಾಗಿದೆ. ನನ್ನ ತಂದೆ ಚಿತ್ತ ಏನು? ನನ್ನ ತಂದೆಯ ಸಂಕಲ್ಪವೇನು? ಉದ್ದೇಶ ಏನು? ಚಿತ್ತ ಅಂದ್ರೂ, ಸಂಕಲ್ಪ ಅಂದ್ರೂ, ಉದ್ದೇಶ ಅಂದ್ರೂ ಒಂದೇ ಪ್ರಿಯರೇ. ತಂದೆಯಾದ ದೇವರ ಉದ್ದೇಶ ಏನು? ಮಾನವರಲ್ಲಿ ದೇವರ ಯೋಜನೆ, ದೇವರ ಸಂಕಲ್ಪ ಏನಾಗಿದೆ? ಭೂಮಿಯ ಮೇಲೆ ಸಂಪತ್ತು, ಭೂಮಿಯ ಮೇಲೆ ಏನ್ರಿ, ಭೂಮಿಯ ಮೇಲೆ ಉದ್ಯೋಗ ಮಾಡುವಂಥದ್ದು ದೇವರ ಉದ್ದೇಶನ? ಈ ಭೂಮಿಯ ಮೇಲೆ ಸರ್ವ ಸಂಪತ್ತನ್ನು ಗಳಿಸ್ಕೊಳ್ಳುವಂಥದ್ದು ದೇವರ ಉದ್ದೇಶನ? ಈ ಭೂಮಿಯ ಮೇಲೆ ಉನ್ನತವಾದಂಥ ಅಧಿಕಾರ ಸ್ಥಾನದಲ್ಲಿ ಇರಬೇಕೆನ್ನುವಂಥದ್ದು ದೇವರ ಉದ್ದೇಶನ? ಅಲ್ಲ ರೀ. ನೀವು ಸಂಪಾದನೆ ಮಾಡಿಕೊಂಡ್ರೂ ಮಾಡ್ಕೊಳ್ಳದೆ ಇದ್ರೂ ಮುಖ್ಯ ಉದ್ದೇಶ ಏನು ಅಂತಂದರೆ, ನಾವೆಲ್ಲರೂ ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರೆಲ್ಲರೂ ಕೂಡ ದೇವರು ಇರುವಂಥ ಮಹಾಲೋಕವನ್ನು, ನಿತ್ಯ ಜೀವವನ್ನು ಪಡ್ಕೊಳ್ಬೇಕೆನ್ನುವಂಥದ್ದೇ ದೇವರ ಉದ್ದೇಶವಾಗಿದೆಯಂತೆ. ದೇವರ ಉದ್ದೇಶ, ದೇವರ ಚಿತ್ತವು ಏನು ಚಿತ್ತ? ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ಮನಸಾಂತರ ಹೊಂದಿ ಏನ್ರಿ, ಮನಸ್ಸನ್ನು ಬದಲಾಯಿಸಿಕೊಂಡು ನಿತ್ಯ ಜೀವವನ್ನು ಪಡ್ಕೋಬೇಕು. ನಿತ್ಯ ಜೀವ ಎಲ್ಲಿದೆ? ಪರಲೋಕದಲ್ಲಿ ನಿತ್ಯ ಜೀವ ಇರುತ್ತೆ. ಆ ನಿತ್ಯ ಜೀವವನ್ನು, ನಿತ್ಯ ಲೋಕವನ್ನು, ಪರಲೋಕವನ್ನು ಪಡ್ಕೋಬೇಕಂತೆ. ಆ ಪರಲೋಕವನ್ನು ಪಡ್ಕೊಳ್ಬೇಕು ಅಂತಂದರೆ ಪ್ರೇರೆ ಖಚಿತವಾಗಿ ಕ್ರಿಸ್ತನ ಮಾತನ್ನು ತಿಳ್ಕೊಬೇಕಂತೆ ಪ್ರೇರೆ. ಅದಕ್ಕೆ ಹೇಳಿದ್ದಾನೆ ಸ್ವಾಮಿ, ನಾನು ನನ್ನ ಚಿತ್ತವನ್ನು ನೆರವೇರಿಸ್ಕೊಳ್ಳೋದಕ್ಕೆ ನಾನು ಬಂದಿಲ್ಲ, ತಂದೆ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ. ಆ ಚಿತ್ತ ಏನು, ಆ ಒಂದು ಸಂಕಲ್ಪ ಏನಂತ ನೋಡುವಾಗ, ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ನಿತ್ಯ ಜೀವವನ್ನು ಪಡ್ಕೋಬೇಕು. ನಿತ್ಯ ಜೀವವನ್ನು ಪಡ್ಕೋಬೇಕಂದ್ರೆ ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ನಿತ್ಯ ಜೀವವನ್ನು ಪಡ್ಕೋಬೇಕಂದ್ರೆ ಅವರಿಗೊಂದು ದಾರಿ ತೋರಿಸ್ಬೇಕು.
ನಿತ್ಯ ಜೀವದ ಮಾರ್ಗವನ್ನು ತೋರಿಸ್ಬೇಕು. ಆ ಮಾರ್ಗವನ್ನು ತೋರಿಸೋದಕ್ಕೆ ನಾನು ಬಂದಿದ್ದೀನಿ. ಆ ಮಾರ್ಗದ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಆ ಮಾರ್ಗದ ಸಂಕಲ್ಪವನ್ನು, ಆ ಮಾರ್ಗದ ಒಂದು ಉದ್ದೇಶವನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಏನ್ರಿ, 1ನೇ ಶತಮಾನದಲ್ಲಿ ಬಂದಿದ್ದಾನೆ ಪ್ರಿಯರೇ. ಬಂದ ನಂತರ ಸರ್ವ ಮಾನವರಿಗೋಸ್ಕರ ತನ್ನ ಪ್ರಾಣವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡಿದ್ದಾನೆ ಪ್ರಿಯರೇ. ಕಾರಣ ಏನಂತಂದರೆ ಸರ್ವ ಮಾನವರನ್ನು ಕಾಪಾಡಬೇಕು. ಮತ್ತು ಸ್ವಸ್ಥತೆ ಮಾಡಿಲ್ವಾ? ಅದ್ಭುತ ಕಾರ್ಯಕ್ರಮಗಳನ್ನು ಮಾಡಿಲ್ವಾ? ಸೂಚಕ ಕಾರ್ಯಕ್ರಮಗಳನ್ನು ಮಾಡಿಲ್ವಾ? ಮಾಡಿದ್ದಾನೆ, ಇಲ್ಲಂತ ನಾನು ಹೇಳ್ತಾ ಇಲ್ಲ. 1ನೇ ಶತಮಾನದಲ್ಲಿ ಕುಂಟರನ್ನು, ಕುರುಡರನ್ನು, ಅನೇಕ ರೋಗಿಗಳಿಗೆ ವಾಸಿ ಮಾಡಿದ್ದಾನೆ ಪ್ರಿಯರೇ, ಅನೇಕರನ್ನು. ಒಂದು ವಿಷಯ ಗೊತ್ತಾಗಬೇಕಂದ್ರೆ ಪ್ರಿಯರೇ, ಸುಮಾರು 30 ವರ್ಷಗಳ ಹಿಂದೆ ನಾನು ಚಿಕ್ಕವನಾಗಿದ್ದಾಗ ಎಸ್ ಬಂಗಾರಪ್ಪ ಎನ್ನುವಂಥ ಕರ್ನಾಟಕದ ಒಂದು ಕಾಲದಲ್ಲಿ ಎಲೆಕ್ಷನಲ್ಲಿ ನಿಂತ್ಕೊಂಡಿರುವಾಗ ಎಸ್ ಬಂಗಾರಪ್ಪನವರು, ನಾನು ಹುಟ್ಟು ಬೆಳೆದಿರೋದು ಕರ್ನಾಟಕದಲ್ಲಿ ಮಾನ್ವಿ ಎನ್ನುವಂಥ ಒಂದು ಚಿಕ್ಕ ಪಟ್ಟಣದಲ್ಲಿ. ಪ್ರಿಯರೇ, ಎಸ್ ಬಂಗಾರಪ್ಪನವರು ಪಕ್ಷದಲ್ಲಿ ನಿಂತ್ಕೊಂಡಿರುವಾಗ ತಮ್ಮ ಪಕ್ಷದ ಪ್ರಕಟಣೆಗೋಸ್ಕರ ಎಲ್ಲ ಊರೂರಿಗೆ ತಿರುಗಾಡಿದ್ದಾರೆ ಪ್ರಿಯರೇ. ಅದೇ ಪ್ರಕಾರ ನಮ್ಮೂರು ಕೂಡ ಬಂದರು. ಬಂದಾಗ 2 ಕಾಲುಗಳನ್ನು ಕಳ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ಆ ಬಂಗಾರಪ್ಪನ ಬಳಿಯಲ್ಲಿ ಹೋದಾಗ ಆ ಬಂಗಾರಪ್ಪ ಏನು ಮಾಡಿದ್ದಾನೆಂದರೆ, ಎಸ್ ಬಂಗಾರಪ್ಪನವರು ಒಂದು ಕಾಲದಲ್ಲಿ 30 ವರ್ಷಗಳ ಹಿಂದೆ ಏನು ಮಾಡಿದ್ದಾನೆಂದರೆ, ತಕ್ಷಣ ಒಂದು 50,000 ರೂಪಾಯಿ ಹಣವನ್ನು ಕೊಟ್ಟರು ಅವರು. ಯಾರಿಗೆ? 2 ಕಾಲುಗಳನ್ನು ಕಳ್ಕೊಂಡಿರುವಂಥ ವ್ಯಕ್ತಿಗೆ. ಬಂದಿರುವಂಥ ಉದ್ದೇಶ ಏನು? ಬಂಗಾರಪ್ಪ ಬಂದಿರುವಂಥ ಉದ್ದೇಶ ಏನು? ಬಂಗಾರಪ್ಪನವರು ಬಂದಿರುವಂಥ ಉದ್ದೇಶ ಏನು? ಹಳ್ಳಿಗಳಿಗೆ, ಪಟ್ಟಣಗಳಿಗೆ ತಿರುಗಾಡಿದ ಉದ್ದೇಶ ಏನು? ತನ್ನ ಪಕ್ಷದ ಒಂದು ಉದ್ದೇಶವನ್ನು ಪ್ರಕಟಣೆ ಮಾಡೋದಕ್ಕೆ ಹಳ್ಳಿಗಳಿಗೆ, ಪಟ್ಟಣಗಳಿಗೆ ತಿರುಗಾಡಿದ್ರು. ಆ ಸಂದರ್ಭದಲ್ಲಿ 2 ಕಾಲನ್ನು ಕಳ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ಬಂದಾಗ 50,000 ರೂಪಾಯಿ ತಕ್ಷಣ ಕೊಟ್ಟರು. ನಾನು ಕಣ್ಣಾರ ನೋಡಿದ್ದೀನಿ. ನಾನು ಕೇಳುವಂಥದ್ದು ಏನಂದರೆ, ಒಂದು ಪ್ರಶ್ನೆ ಏನಂತಂದರೆ, ಬಂಗಾರಪ್ಪನವರು ತಿರುಗಾಡಿರುವಂಥ ಪ್ರಕಟಣೆ ಮಾಡಿರುವಂಥ ಉದ್ದೇಶನು ಹಣವನ್ನು ಹಂಚೋದಕ್ಕೆ ಬಂದಿದ್ದಾರಾ ಅಥವಾ ತಮ್ಮ ಪಕ್ಷವನ್ನು ಪ್ರಕಟಣೆ ಮಾಡೋದಕ್ಕೆ ಬಂದಿದ್ದಾರಾ? ತಮ್ಮ ಪಕ್ಷವನ್ನು ಪ್ರಕಟಿಸೋದಕ್ಕೆ ಬಂದಿದ್ದಾರೆ ಪ್ರಿಯರೇ, ಅಷ್ಟೇ ಅಲ್ವಾ? ಏನು ಮನೆಗೆ ಹಣವನ್ನು ಹಂಚೋದಕ್ಕೆ ಬಂದಿದ್ದಾರಾ? ಅದು ಅಲ್ಲ ರೀ ಉದ್ದೇಶ. ಅದೇ ಪ್ರಕಾರ ಯೇಸು ಕ್ರಿಸ್ತನು 1ನೇ ಶತಮಾನದಲ್ಲಿ ಬಂದಿದ್ದಾನಂತಂದರೆ ದೇವರ ರಾಜ್ಯವನ್ನು ಕುರಿತು, ದೇವರ ರಾಜ್ಯ ಒಂದು ವಿಸ್ತರಣೆಗೋಸ್ಕರ 1ನೇ ಶತಮಾನದಲ್ಲಿ ಬಂದಿದ್ದಾನೆ ಪ್ರಿಯರೇ. ದೇವರ ರಾಜ್ಯವನ್ನು ಕುರಿತು, ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಜ್ಞಾನವನ್ನು ಹೇಳೋದಕ್ಕೆ, ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ನಿತ್ಯ ಲೋಕವನ್ನು ತೋರಿಸೋದಕ್ಕೆ, ನಿತ್ಯ ಲೋಕವನ್ನು, ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಜ್ಞಾನವನ್ನು, ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಬೋಧನೆಯನ್ನು ಮಾಡೋದಕ್ಕೆ ಬಂದಿರುವಾಗ ಆ ಸಂದರ್ಭದಲ್ಲಿ ಅನೇಕ ಮಂದಿ ರೋಗಿಗಳು ಬಂದಿದ್ದಾರೆ ಪ್ರಿಯರೇ. ಆ ರೋಗಿಗಳನ್ನು ನೋಡಿ ಕನಿಕರ ಪಟ್ಟು ಅವರಿಗೆ ಸ್ವಸ್ಥತೆಯನ್ನು ಮಾಡಿದ್ದಾನೆ. ಆ ವರಗಳನ್ನು 1ನೇ ಶತಮಾನದಲ್ಲಿ ಅಪೊಸ್ತಲರಿಗೆ ಕೊಟ್ಟಿದ್ದಾನೆ. ಅದು ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಇದೆ ಎನ್ನುವಂಥದ್ದನ್ನು ಕ್ಲುಪ್ತವಾಗಿ ನಾನು ತಿಳಿಸ್ಕೊಡ್ತೀನಿ ಪ್ರಿಯರೇ. ಯಾಕೆಂದರೆ ಅದು ಗೊತ್ತಾಗಬೇಕಂದ್ರೆ ಯೇಸು ಕ್ರಿಸ್ತನು ಬಂದಿರುವಂಥ ಮುಖ್ಯ ಉದ್ದೇಶ ಏನಾಗಿದೆ? ಆತ್ಮಗಳನ್ನು ಕಾಪಾಡೋದಕ್ಕೆ ಬಂದಿದ್ದಾರಾ ಅಥವಾ ಭೌತಿಕವಾದಂಥ ರೋಗಗಳನ್ನು ತೆಗೆಯೋದಕ್ಕೆ ಬಂದಿದ್ದಾರಾ? ಆತ್ಮಗಳನ್ನು ರಕ್ಷಿಸೋದಕ್ಕೆ ಬಂದಿದ್ದಾರಾ ಅಥವಾ ಭೌತಿಕವಾದಂಥ ರೋಗವನ್ನು ನಿವಾರಣೆ ಮಾಡೋದಕ್ಕೆ ಬಂದಿದ್ದಾರಾ? ಭೌತಿಕವಾದಂಥ ರೋಗವನ್ನು ನಿವಾರಣೆ ಮಾಡೋದಕ್ಕೆ ಮುಖ್ಯ ಉದ್ದೇಶ ಅಲ್ಲ ಪ್ರಿಯರೇ. ಅದು ಮುಖ್ಯ ಉದ್ದೇಶ ಅಲ್ಲ ಪ್ರಿಯರೇ. ಆತ್ಮಿಕವಾದಂಥ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ರೋಗವನ್ನು ನಿವಾರಣೆ ಮಾಡೋದಕ್ಕೆ, ಸ್ವರ್ಗಕ್ಕೆ ನಡೆಸೋದಕ್ಕೆ, ಆತ್ಮಗಳನ್ನು ರಕ್ಷಿಸೋದಕ್ಕೆ, ನಿತ್ಯ ಲೋಕವನ್ನು ತೋರಿಸೋದಕ್ಕೆ ಅದು ಬಂದಿದ್ದಾರೆ. ಮುಖ್ಯ ಉದ್ದೇಶ ಏನಂತಂದರೆ, ಪ್ರತಿ ಮನುಷ್ಯನು, ಭೂಮಿಯ ಮೇಲೆ ಹುಟ್ಟಿರುವಂಥ ಪ್ರತಿ ಮನುಷ್ಯನು ಪಾಪದ ವ್ಯಾಮೋಹದಲ್ಲಿ ಬಿದ್ದಿರುವಂಥ ಪ್ರತಿಯೊಬ್ಬ ಮನುಷ್ಯನನ್ನು ಕಾಪಾಡೋದಕ್ಕೆ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತನು ಬಂದಿರುವಾಗ, ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಸಮರ್ಪಿಸಿಕೊಂಡಿರುವಾಗ ನಾವು ಯಾವ ರೀತಿ ಅರ್ಥ ಮಾಡಿಕೊಂಡಿದ್ದೀವಿ? ನಾವು ಯಾವ ರೀತಿ ಕ್ರಿಸ್ತನನ್ನು ಅರ್ಥ ಮಾಡಿಕೊಂಡಿದ್ದೀವಿ? ಯಾವ ರೀತಿ ಆತನನ್ನು ತಿಳ್ಕೊಂಡಿದ್ದೀವಿ? ಯೇಸು ಕ್ರಿಸ್ತನನ್ನಾಗಿರ್ಬೋದು, ತಂದೆಯಾದ ದೇವರನ್ನಾಗಿರ್ಬೋದು, ಪವಿತ್ರಾತ್ಮನನ್ನಾಗಿರ್ಬೋದು, ಯಾವ ರೀತಿ ಅರ್ಥ ಮಾಡಿಕೊಂಡಿದ್ದೀವೋ ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ, ವಾಕ್ಯವನ್ನು ಮುಂದೆ ಇಟ್ಕೊಂಡು ನೋಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ
ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ 7ನೇ ವಚನ 10ನೇ ವಚನ ತನಕ ಓದಿ ಪ್ರಿಯರೇ. ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಏನ್ರಿ? ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಯಾಕೆ ಪ್ರಾಣ ಕೊಡಬೇಕು? ಪ್ರಾಣ ಯಾಕೆ ಕೊಡಬೇಕ್ರಿ? ರೋಗವನ್ನು ತೆಗೆಯೋದಕ್ಕೆ ಅಥವಾ ಆತ್ಮ ರೋಗವನ್ನು ತೆಗೆಯೋದಕ್ಕೆ? ಭೌತಿಕವಾದಂಥ ರೋಗವನ್ನು ತೆಗೆಯೋದಕ್ಕೆ ಅಥವಾ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ರೋಗವನ್ನು ತೆಗೆಯೋದಕ್ಕೆ? ಶರೀರಕ್ಕೆ ಉಂಟಾಗಿರುವಂಥ ರೋಗವನ್ನು ನಿವಾರಣೆ ಮಾಡೋದಕ್ಕೆ ಅಥವಾ ಆತ್ಮಗಳನ್ನು ಕಾಪಾಡೋದಕ್ಕೆ? ಯಾವುದಕ್ಕೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನಂತಂದರೆ ಪ್ರತಿ ಒಬ್ಬ ಆತ್ಮಗಳನ್ನು ಕಾಪಾಡಬೇಕು ಎನ್ನುವಂಥ ಉದ್ದೇಶದಿಂದ ಪಾಪದ ವ್ಯಾಮೋಹದಲ್ಲಿ ಬಿದ್ದಿರುವಂಥ ನಮ್ಮನ್ನು ಕಾಪಾಡೋದಕ್ಕೆ, ನಿನ್ನನ್ನು ಕಾಪಾಡೋದಕ್ಕೆ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತನು ಪರಲೋಕದಿಂದ ಭೂಲೋಕಕ್ಕೆ ಬಂದು ಅನೇಕ ಜ್ಞಾನದ ವಾಕ್ಯಗಳನ್ನು, ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ದೈವ ಸಂದೇಶವನ್ನು ಹಳ್ಳಿಗಳಿಗೆ ಹೋಗಿ ತಿರುಗಾಡಿ ಮಹಾಜ್ಞಾನವನ್ನು ಪ್ರಕಟಿಸಿ ಕೊನೆಗೆ ತನ್ನ ಪ್ರಾಣವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡಿದ್ದಾನೆಂದರೆ ಕಾರಣ ಏನು ಗೊತ್ತಾ? ಕಾರಣ ಏನಂತಂದರೆ ಆತ್ಮಗಳನ್ನು ಕಾಪಾಡೋದಕ್ಕೆ. ಅದನ್ನೇ ಹೇಳಿದ್ದಾನೆ ಪ್ರಿಯರೇ. ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡ್ಯಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ? ನೋಡಿದ್ರ, ಒಂದು ಕಾಲದಲ್ಲಿ ಪಾಪದ ವ್ಯಾಮೋಹದಲ್ಲಿ ಬಿದ್ದಿರುವಂಥ ನಿನ್ನನ್ನು ಕಾಪಾಡೋದಕ್ಕೆ ಪರಿಶುದ್ಧನಾಗಿರುವಂಥ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡಿಕೊಂಡಿದ್ದಾನಂತೆ ಪ್ರಿಯರೇ. ಯಾರನ್ನು ಕಾಪಾಡೋದಕ್ಕೆ? ನಮ್ಮನ್ನು ಕಾಪಾಡೋದಕ್ಕೆ, ಪಾಪಾತ್ಮರಾಗಿರುವಂಥ ನಮ್ಮನ್ನು ಕಾಪಾಡೋದಕ್ಕೆ ಆತನು ಪ್ರಾಣ ಕೊಟ್ಟಿದ್ದಾನ. ಹೌದು ಪ್ರಿಯರೇ, ಯಾಕೆಂದರೆ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ರೋಗದಲ್ಲಿದ್ದೀವಿ, ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಪಾಪದ ವ್ಯಾಮೋಹದಲ್ಲಿದ್ದೀವಿ, ಶರೀರವನ್ನು ಹೊಲಸು ಮಾಡಿಕೊಂಡಿದ್ದೀವಿ, ಈ ಶರೀರವನ್ನು ಹಾಳು ಮಾಡಿಕೊಂಡಿದ್ದೀವಿ. ಈ ದೇಹದಿಂದ ದೇವರಿಗೆ ಮಹಿಮೆ ಉಂಟಾಗಬೇಕು, ಆದರೆ ದೇವರಿಗೆ ಮಹಿಮೆ ಉಂಟಾಗ್ತಾ ಇಲ್ಲ. ಈ ದೇಹದಿಂದ ಪಾಪದ ವ್ಯಾಮೋಹಗಳು, ಈ ಪಾಪದ ವ್ಯಾಮೋಹಗಳು ಯಾವ ರೀತಿ ಇದೆಯೋ ಒಂದ್ಸಲ ನೋಡ್ತೀರಾ? ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಯಾವ ರೀತಿ ನಡೀತಾ ಇದೆಯೋ ಈ ದೇಹದ ಮೂಲಕ ಒಂದು ಸಾರಿ ನೋಡಿ ಪ್ರಿಯರೇ. 7:20 ವಚನ. 7ನೇ ಅಧ್ಯಾಯ ಮಾರ್ಕ್ ಬರೆದ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನ ಪ್ರಿಯರೇ. ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಒಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದ್ರವ್ಯೇಷ, ಕೆಡುಕುತನ, ಮೋಸ, ಬಂಡುತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹಾಳು ಮಾಡ್ತಾ ಇದೆ, ಮನುಷ್ಯನನ್ನು ಒಲೆ ಮಾಡ್ತಾ ಇದೆ, ಮನುಷ್ಯನನ್ನು ಸರ್ವನಾಶ ಮಾಡುತ್ತಾ ಇದೆ. ಸರ್ವನಾಶ ಅಂದರೆ ಈ ದೇಹದಲ್ಲಿ ಹೃದಯ ಇದೆ, ಮನಸ್ಸಿದೆ. ಆ ಮನಸ್ಸಿನಲ್ಲಿ ಏನೇನು ತುಂಬಿಕೊಂಡಿದೆ? ಕೆಟ್ಟ ಆಲೋಚನೆಗಳು, ಸೂಳೆಗಾರಿಕೆ, ಕಳ್ಳತನ, ಮೋಸ, ವ್ಯಭಿಚಾರ, ಏನ್ರಿ, ನರಹತ್ಯ, ಕೆಡುಕುತನ, ದುಂದೌತನ, ಏನ್ರಿ, ಜಗಳ, ಹೊಟ್ಟೆಕಿಚ್ಚು, ಇವುಗಳು ಹೃದಯದಲ್ಲಿ ತುಂಬಿಕೊಂಡಿದೆಯಂತೆ. ಪಾಪದ ವ್ಯಾಮೋಹದಲ್ಲಿ ಪ್ರತಿ ಮನುಷ್ಯ ಇದ್ದಾನಂತೆ.
ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲರೂ ಕೂಡ ದೇವರಿಂದ ದೂರವಾಗಿ ಮಾಡಬಾರದು ಕೃತ್ಯಗಳನ್ನು ಮಾಡಿ ದೇವರಿಂದ ದೂರವಾಗಿ ನರಕಾಗ್ನಿಗೂ ಹೋಗುವಂಥ ಮಾನವರನ್ನು ಕಾಪಾಡೋದಕ್ಕೆ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತನು ಪರಲೋಕದಿಂದ ಭೂಲೋಕಕ್ಕೆ ಬಂದಿರುವಾಗ ಆತನ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೆ ಪ್ರಿಯರೇ, ಕೇವಲ ಭೌತಿಕವಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ, ಶರೀರಕ್ಕೆ ಸಂಬಂಧಪಟ್ಟಿರುವಂಥ ರೀತಿಯಲ್ಲೇ ತಗೊಳ್ತಾ ಇದ್ದೀವಿ. ಅದು ಅಲ್ಲ ರೀ, ಪ್ರತಿಯೊಬ್ಬರ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಜ್ಞಾನವನ್ನು ಕಲಿಬೇಕಾಗಿದೆ. ಪ್ರತಿಯೊಬ್ಬರ ದೈವ ಜ್ಞಾನವನ್ನು ತಿಳ್ಕೊಬೇಕಾಗಿದೆ ರೀ. ಅದನ್ನು ಬಿಟ್ಟು ಪ್ರಿಯರಾದ ದೇವರ ಮಕ್ಕಳಿರ ನಾವು ಎಷ್ಟು ಮೋಸ ಹೋಗ್ತಾ ಇದ್ದೀವಿ ಪ್ರಿಯರೇ, ಎಷ್ಟು ಮೋಸ ಹೋಗ್ತಾ ಇದ್ದೀವಿ. ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರೇ, ಒಂದು ಸಾರಿ ಆಲೋಚನೆ ಮಾಡಿ ಏನ್ರಿ. ಯೇಸು ಕ್ರಿಸ್ತನು ಬಂದಿರುವಂಥ ಮುಖ್ಯ ಉದ್ದೇಶ ಏನು? ಉದ್ದೇಶ ಪ್ರತಿ ಮಾನವರನ್ನು ಕಾಪಾಡಬೇಕು, ಪ್ರತಿ ಮಾನವರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು. ಮತ್ತು ಪವಿತ್ರಾತ್ಮನ ಬಂದಿರುವಂಥ ಉದ್ದೇಶ ಏನು? ಪವಿತ್ರಾತ್ಮನು ಬಂದಿರುವಂಥ ಉದ್ದೇಶ ಏನು? ಉದ್ದೇಶ ಏನು? ಗೊಂದಲ ಉಂಟು ಮಾಡೋದಕ್ಕೆ ಬಂದಿದ್ದಾನ? ಸಭೆಗಳಲ್ಲಿ ಗಲಿಬಿಲಿ ಉಂಟು ಮಾಡೋದಕ್ಕೆ ಬಂದಿದ್ದಾನ? ಸಭೆಗಳಲ್ಲಿ ದೇವರ ಜ್ಞಾನವನ್ನು ಹೇಳಿ ಸಂಪೂರ್ಣವಾದಂಥ ಮಾರ್ಗದಲ್ಲಿ ನಡೆಸೋದಕ್ಕೆ ಬಂದಿದ್ದಾನೆ. ಯಾಕೆ ಬಂದಿದ್ದಾನೆ? ದೇವರು ಯಾಕೆ ಕಳಿಸಿಕೊಟ್ಟಿದ್ದಾನೆ ಪವಿತ್ರಾತ್ಮನನ್ನು? ಗೊತ್ತಾ ಅದು? ಪವಿತ್ರಾತ್ಮನು ಪವಿತ್ರಾತ್ಮನು ಪವಿತ್ರಾತ್ಮನು. ಸಭೆಗಳಲ್ಲಿ ನೋಡಿ ಪ್ರಿಯರೇ, ಪವಿತ್ರಾತ್ಮನು ಬಂದಿದ್ದಾನೆ. ಬೆಂಕಿ ಬಂದಿದೆ ಅಂತ. ಈ ಬೆಂಕಿ ಏನು, ಪವಿತ್ರಾತ್ಮನ ಏನು, ಎಲ್ಲವನ್ನು ಕೂಡ ಖಚಿತವಾಗಿ ಪ್ರತಿ ಭಾನುವಾರ ನೋಡ್ಬೇಕು ನೀವು. ನೀರಿನ ಮೂಲಕ ದೀಕ್ಷೆ ಸ್ಥಾನ, ಬೆಂಕಿಯ ಮೂಲಕ ದೀಕ್ಷೆ ಸ್ಥಾನ ಯಾವ ರೀತಿ ಇದೆಯೋ ಸ್ಪಷ್ಟವಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅರ್ಥ ಮಾಡಿಕೊಳ್ಬೇಕಂದ್ರೆ ಖಚಿತವಾಗಿ ನೋಡಿ, ಅರ್ಥ ಆಗುತ್ತೆ ರೀ. ಯಾಕೆಂದರೆ ದೇವರು ಪ್ರತಿಯೊಂದನ್ನು ಬರೆಸಿದ್ದಾನೆ. ದೇವರ ಮಾತಿಗೆ ಒಳಪಡೋಣ. ಇಲ್ಲಿದ್ದರೆ ನಿಮ್ಮನ್ನು ಸೈತಾನನ ಏನಾಗ್ತಾನೆ, ಏನು ಮಾಡ್ತಾನೆ ಗೊತ್ತಾ? ಗಾಳ ಹಾಕಿ ನಿಮ್ಮನ್ನು ಗಾಳ ಹಾಕಿ ಒಟ್ಟಿನಲ್ಲಿ ನಿಮ್ಮನ್ನು ಬೆಂಕಿ ಕೆರೆಗೆ ಸುಲಭವಾಗಿ ಕರ್ಕೊಂಡೋಗಿ ಅಲ್ಲಿ ನಿಮ್ಮನ್ನು ನರಕಾಗ್ನಿ ನಡೆಸಿ ಅಲ್ಲಿ ನೋಡಿ ದೇವರೊಟ್ಟಿಗೆ ಸಂತೋಷ ಪಡ್ತಾನೆ. ದೇವ್ರನ್ನ ನೋಡಿ, ದೇವರೇ ನೋಡಪ್ಪ ನಿಮ್ಮ ಮಗನು ಬೈಬಲ್ ಇಟ್ಕೊಂಡಿದ್ದಾನೆ, ನೀತಿವಂತನ ಹೇಳ್ಕೊಂಡಿದ್ದಾನೆ, ಯಾವ ರೀತಿ ಮಂಕು ಮಾಡಿದ್ದು ನೋಡಿದ್ರಾ? ಎಲ್ಲರನ್ನ ಮಂಕು ಮಾಡಿದ್ದಾನೆ. ಎಲ್ಲರನ್ನ ಯಾವ ರೀತಿ ಮಂಕು ಮಾಡಿದ್ದಾನೋ ಮುಂದಿನ ಭಾನುವಾರ ವಿಡಿಯೋ ಕ್ಲಿಪ್ ಮೂಲಕ ತೋರಿಸ್ತೀನಿ ಪ್ರಿಯರೇ. ಮುಂದಿನ ಭಾನುವಾರ ಸೈತಾನನು ಯಾವ ರೀತಿ ಮಂಕು ಮಾಡಿದ್ದಾನೆ ಪವಿತ್ರಾತ್ಮನ ಮುಸುಗಿನಲ್ಲಿ, ಪವಿತ್ರಾತ್ಮನ ಹೆಸರನ್ನು ಹೇಳಿಕೊಂಡು ಯಾವ ರೀತಿ ಮಂಕು ಮಾಡಿದ್ದಾನೆ, ಯಾವ ರೀತಿ ಸಭೆಗಳನ್ನು ಹಾಳು ಮಾಡ್ತಾ ಇದ್ದಾನೋ ವಿಡಿಯೋ ಕ್ಲಿಪ್ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ ಮುಂದಿನ ಭಾನುವಾರದಿಂದ. ಪವಿತ್ರಾತ್ಮನ ಯಾರು, ಆತನು ಯಾಕೆ ಬಂದಿದ್ದಾನೆ ಅಂತ ಕ್ಲುಪ್ತವಾಗಿ. ಯಾಕೆಂದರೆ ಪವಿತ್ರಾತ್ಮನ ಯಾರು, ಆತನು ದೇವ್ರಿಗೆ ಏನಾಗಬೇಕು ಎನ್ನುವಂಥದ್ದನ್ನು ಆಲ್ರೆಡಿ ಮಾತಾಡಿಟ್ಟಿದ್ದೀನಿ ಯೂಟ್ಯೂಬಲ್ಲಿ. ಅದನ್ನು ನೋಡಿ ಆತನು ಬರೋದಕ್ಕೆ ಉದ್ದೇಶ ಏನು, ಮುಖ್ಯ ಉದ್ದೇಶ ಏನು ಅದು ತಿಳ್ಕೊಳ್ಳೋಣ ಪ್ರಿಯರೇ. ಮೊದಲನೇದಾಗಿ ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16-17 ವಚನ ತೆಗೆದು ನೋಡಿ. ಬೈಬಲನ್ನು ನೋಡಿ. ನಿಮ್ಮ ಕೈಯಲ್ಲಿ ಬೈಬಲ್ ಇದೆಯಾ? ಹೋಗಲಿ, ಮೊಬೈಲಲ್ಲಿ ಇದೆಯಾ? ಬೈಬಲಲ್ಲಿ ಬರೆಯಲ್ಪಟ್ಟಿರೋಂಥ ವಾಕ್ಯವನ್ನು ನೋಡಿ, ಬೈಬಲಲ್ಲಿ ಬರೆಯಲ್ಪಟ್ಟಿರೋಂಥ ವಾಕ್ಯವನ್ನು ಓದಿ, ಬೈಬಲಲ್ಲಿ ಬರೆಯಲ್ಪಟ್ಟಿರೋಂಥ ವಾಕ್ಯಕ್ಕೆ ತಲೆ ಬಾಗಿಸಿ. ಮನುಷ್ಯರಿಗಲ್ಲ, ಮನುಷ್ಯರನ್ನು ಮೆಚ್ಚಬೇಡಿ, ಮನುಷ್ಯರನ್ನು ಮೆಚ್ಚೋಕೆ ಹೋಗಬೇಡಿ. ನಮ್ಮ ಪಾದ್ರಿ, ನಮ್ಮ ಪಾಸ್ಟ್ರು ಕರೆಕ್ಟಾಗಿ ಬೋಧನೆ ಮಾಡ್ತಾರೆ ಅಂದ್ಕೊಂಡ್ರೆ ನೀವು ಮೋಸ ಹೋಗ್ತೀರಾ. ಅವ್ರು ಹೇಳುವಂಥ ಮಾತು ಇದೆಯೋ ಇಲ್ವೋ ನೋಡ್ಕೊಳ್ಳಿ. ಬೈಬಲ್ ಯಾಕೆ ಕೊಟ್ಟಿದ್ದಾನೆ ದೇವ್ರು ನಿಮಗೆ? ಮನೇಲಿ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಕೊಟ್ಟಿದ್ದಾನ? ಮನೇಲಿ ಇಟ್ಕೊಂಡು ಬೈಬಲ್ ಏನು ತಲೆ ಮೇಲೆ ಇಟ್ಕೊಳ್ಳೋದು ಕೊಟ್ಟಿದ್ದಾನ? ಇಲ್ಲ ಬೀರೋದಲ್ಲಿ ಮುಚ್ಚಿಟ್ಟು ಬೀಗ ಹಾಕ್ಕೊಳ್ಳೋದು ಕೊಟ್ಟಿದ್ದಾನ? ಓದ್ರಿ ಅಂತ ಕೊಟ್ಟಿದ್ದಾನೆ ಬೈಬಲ್. ಓದ್ತಾ ಇದ್ದೀವಾ? ಬೈಬಲ್ ಓದೋದಕ್ಕೆ ಬಂದರೆ ನಿದ್ದೆ ಬರುತ್ತಾ? ಸೈತಾನ್ ನೋಡಿ ಯಾವ ರೀತಿ ಮರುಳು ಮಾಡಿದ್ದಾನೆ ನಿಮ್ಮನ್ನು. ಸೈತಾನ್ ಎಷ್ಟು ಸುಲಭವಾಗಿ ಮರುಳು ಮಾಡಿದ್ದಾನೆ ಸರ್, ನೋಡ್ತೀರಾ? ಬೈಬಲ್ ಇಟ್ಕೊಂಡ್ರೆ ನಿದ್ದೆ ಬರುತ್ತಂತಾರೆ, ಬೈಬಲ್ ಇಟ್ಕೊಂಡ್ರೆ ಸುಸ್ತಾಗುತ್ತಂತಾರೆ, ಬೈಬಲ್ ಇಟ್ಕೊಂಡ್ರೆ ಓದಿದ್ರೆ ಅರ್ಥ ಆಗಲ್ಲ ಅಂತಾರೆ. ನಿಮ್ಮ ಭಾಷೆಯಲ್ಲೆಲ್ಲ ಕಣಯ್ಯ, ನಮ್ಮ ಭಾಷೆಯಲ್ಲಿ ಬರೆದಿದ್ದಾನ ಅಥವಾ ಏನಾದರೂ ಪರಲೋಕದಲ್ಲಿರುವಂಥ ದೇವದೂತರ ಭಾಷೆಯನ್ನು ಬರೆದಿದ್ದಾನೆ ದೇವರು? ನಮ್ಮ ಕನ್ನಡ ಭಾಷೆಯಲ್ಲಿ ಇದೆಯಾ ಇಲ್ವಾ?
ದೇವರು ಎಷ್ಟು ಒಳ್ಳೆ ದೇವರು ಪ್ರಿಯರೇ. ನಮಗೆ ಅರ್ಥ ಒಂದು ಭಾಷೆಯಲ್ಲಿ ಬರೆದಿರುವಾಗಲೂ ಕೂಡ ನಾವು ಎಷ್ಟು ಮೂಢರಾಗಿದ್ದೀವಿ ಅಂತಂದರೆ, ಎಷ್ಟು ಮೋಸ ಹೋಗ್ತಾ ಇದ್ದೀವಿ ಅಂದರೆ ಒಂದು ಸಾರಿ ಆಲೋಚನೆ ಮಾಡಿ. ಓದಿ ಪ್ರಿಯರೇ. 16ನೇ ವಚನ, ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರಂದರೆ ಸತ್ಯದ ಆತ್ಮನೇ. ಆ ಸಹಾಯಕನು ಯಾರಂದರೆ ಸತ್ಯದ ಆತ್ಮನೇ, ಪವಿತ್ರಾತ್ಮನು. ಪವಿತ್ರಾತ್ಮನೇ ಸತ್ಯದ ಆತ್ಮನು. ಸಹಾಯಕನು ಏನು ಸಹಾಯ ಮಾಡ್ತಾನೆ? ಆತನು ಏನು ಸಹಾಯ ಮಾಡ್ತಾನೆ? ದುಡ್ಡಿಲ್ದಾಗ ದುಡ್ಡು ಕೊಡ್ತಾನ, ಮನೆ ಇಲ್ದಾಗ ಮನೆ ಕಟ್ಟಿಸ್ಕೊಡ್ತಾನ, ಬೈಕ್ ಇಲ್ದಾಗ ಬೈಕ್ ಕೊಡ್ತಾನ. ಸಹಾಯ ಅಂದರೆ ಅದಂದ್ಕೊಂಡಿದ್ದೀರಾ? ಭೂಲೋಕದಲ್ಲಿ ಎಲ್ಲ ಕೊಟ್ಟಿದ್ದಾನೆ, ಅದು ಅಲ್ಲ ಸಹಾಯ. ನಿಜವಾದೊಂದು ದೊಡ್ಡದಿದೆ ಪ್ರಿಯರೇ, ನಿಜವಾಗ್ಲೂ ಒಂದು ದೊಡ್ಡ ಮಹಾಜ್ಞಾನ ಇದೆ ಪ್ರಿಯರೇ. ಏನು ಮಾಡ್ತಾನೋ ಏನೋ ಅಂತದನ್ನು ಪರಿಶುದ್ಧಾತ್ಮನ ಒಂದು ಪವಿತ್ರಾತ್ಮನ ಒಂದು ಕಾರ್ಯಗಳನ್ನು ಕುರಿತು, ಪವಿತ್ರಾತ್ಮನ ವರಗಳನ್ನು ಕುರಿತು ಕ್ಲುಪ್ತವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆಲೋಚನೆ ಮಾಡಿ ಪ್ರಿಯರೇ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ಲೋಕದಲ್ಲಿರುವವರು ಯಾರು ಕೂಡ ಹೊಂದಲಾರರು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಮತ್ತು ನಿಮ್ಮೊಳಗೆ ನಿಮ್ಮ ಹೃದಯದೊಳಗೆ ಪವಿತ್ರಾತ್ಮನು ವಾಸ ಮಾಡುವನು. ಪವಿತ್ರಾತ್ಮನು ನಿಮ್ಮೊಳಗೆ ನಿಮ್ಮ ಹೃದಯದೊಳಗೆ ವಾಸ ಮಾಡುವನು. ಯಾಕೆ ಬರ್ತಾನಂತೆ ಆತನು? ಯಾಕೆ ಗೊತ್ತಾ ಪ್ರಿಯರೇ? ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನು. ಈ ಸತ್ಯದ ಆತ್ಮನು ಯಾಕೆ ಬರುತ್ತಾನೆ? ಅದೇ 15ನೇ ಅಧ್ಯಾಯ 25, 14ನೇ ಅಧ್ಯಾಯ, ಅದೇ 14ನೇ ಅಧ್ಯಾಯ 25-26ನೇ ವಚನವನ್ನು ನೋಡಿ. ಈ ಮಾತುಗಳನ್ನು ನಾನು ಇನ್ನು ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದೆಲ್ಲವನ್ನು ನಿಮ್ಮ ನೆನಪಿಗೆ ತರುವನು. ನಾನು ಏನೇನು ಹೇಳಿದ್ದೀನೋ ಅವೆಲ್ಲವನ್ನು ಕೂಡ ನಿಮ್ಮ ನೆನಪಿಗೆ ತರುತ್ತಾನೆ. ಪವಿತ್ರಾತ್ಮನು ನಿಮ್ಮ ನೆನಪಿಗೆ ತರುತ್ತಾನೆ. ಪವಿತ್ರಾತ್ಮನು ನಿಮ್ಮ ನೆನಪಿಗೆ ತಂದು ಸಂಪೂರ್ಣವಾದಂಥ ಜ್ಞಾನದಲ್ಲಿ ನಡೆಸುತ್ತಾನೆ. ಅದು ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 12ನೇ ವಚನವನ್ನು ನೋಡಿ ಪ್ರಿಯರೇ. ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ 12ನೇ ವಚನ. ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ನೋಡಿದ್ರ? ಪವಿತ್ರಾತ್ಮನ ಕೆಲಸ ಏನಂತೆ? ಪವಿತ್ರಾತ್ಮನ ಕಾರ್ಯಗಳೇನಂತೆ? ಪವಿತ್ರಾತ್ಮನ ಕಾರ್ಯಗಳು, ಪವಿತ್ರಾತ್ಮನ ಕ್ರಿಯೆಗಳು ಅರ್ಥ ಮಾಡಿಕೊಳ್ಳದೆ ಈ ದಿನ ಪ್ರಪಂಚದ ಕ್ರೈಸ್ತರು ಮಂಕರಾಗಿ, ಮೂಢರಾಗಿ ಅನೇಕ ಮಂದಿ ಮೋಸ ಹೋಗ್ತಾ ಇದ್ದಾರೆ ಪ್ರಿಯರೇ. ಮೋಸ ಹೋಗುವಂಥ ಸಹೋದರನ ಕಾಪಾಡೋದಕ್ಕೆ ಸಿದ್ಧರಾಗ್ತೀರಾ? ಅವ್ರ ಥರ ಮೂಢರಾಗ್ತೀರಾ, ಸಿದ್ಧರಾಗ್ತೀರಾ? ದೇವರ ಮಕ್ಕಳನ್ನು ಪುತ್ರರನ್ನು ಪುತ್ರಿಯರನ್ನು ಕಾಪಾಡೋದಕ್ಕೆ ದೇವರ ವಾಕ್ಯವನ್ನು ಕಲಿತೀರಾ? ಅಥವಾ ಮೋಸದ ಮಾರ್ಗದಲ್ಲಿ ನಡೆಯೋದಕ್ಕೆ ಸಿದ್ಧರಾಗ್ತೀರಾ? ಪವಿತ್ರಾತ್ಮನ ಯಾಕೆ ಬಂದಿದ್ದಾನಂತೆ? ಪವಿತ್ರಾತ್ಮನ ಯಾಕೆ ಬರ್ತಾನಂತೆ? 1ನೇ ಶತಮಾನದಲ್ಲಿ ಯಾಕೆ ಬಂದಿದ್ದಾನೆ? ಯಾಕೆ ಬಂದನು? ಇಷ್ಟು ಕ್ಲುಪ್ತವಾಗಿ, ಎಷ್ಟು ಅದ್ಭುತವಾದಂಥ ಮಾತು ಪ್ರಿಯರೇ. ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು. ಅಪೊಸ್ತಲರಿಗೆ ಹೇಳ್ತಾ ಇದ್ದಾನೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು ಅಪೊಸ್ತಲರಿಗೆ ಹೇಳುವಂಥ ಮಾತು, ನಾನು ಹೇಳುವಂಥದ್ದು ಇನ್ನೂ ಬಹಳ ಉಂಟು. ಸ್ವಲ್ಪ ಅಂದಿದ್ದೇನ, ಬಹಳ ಅಂದಿದ್ದೇನ? ಬಹಳ ಉಂಟು. ಆದರೆ ಏನ್ರಿ,
ಇನ್ನು ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುತ್ತಾನಂತೆ. ಸಕಲ ವಿಷಯ ಅಂದರೆ ಸಂಪೂರ್ಣವಾದಂಥ ವಿಷಯದಲ್ಲಿ, ಸಂಪೂರ್ಣವಾದಂಥ ಜ್ಞಾನದಲ್ಲಿ, ಸಂಪೂರ್ಣವಾದಂಥ ವಿಷಯ ಅಂದರೆ ದೇವರ ವಿಷಯದಲ್ಲಿ, ಲೋಕದ ವಿಷಯದಲ್ಲಲ್ಲ. ಸಂಪೂರ್ಣವಾದಂಥ ಏನ್ರಿ ದೇವರ ವಿಷಯದಲ್ಲಿ, ದೇವರ ಜ್ಞಾನದಲ್ಲಿ ನಿಮ್ಮನ್ನು ನಡೆಸಿಕೊಂಡು ಹೋಗ್ತಾನಂತೆ. ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಜ್ಞಾನದಲ್ಲಿ, ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥ ಜ್ಞಾನದಲ್ಲಿ. ಪರಲೋಕವನ್ನು ಪಡ್ಕೊಳ್ಬೇಕಂತಂದರೆ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಆತ್ಮದ ಜ್ಞಾನವನ್ನು ನಮಗೆ ತಿಳಿಬೇಕಾಗಿದೆ. ನಮಗೆ ದೇವರ ವಾಕ್ಯವನ್ನು ಕುರಿತು ಮನವರಿಕೆ ಆಗಬೇಕಾಗಿದೆ, ಅರ್ಥ ಆಗಬೇಕಾಗಿದೆ. ಪ್ರಿಯರೇ, ಅರ್ಥ ಆಗಿದೆಯಾ? ಅರ್ಥ ಮಾಡಿಕೊಂಡಿದ್ದೀವಾ? ಒಂದು ಸಾರಿ ನೋಡಿ, ನಿಮ್ಮನ್ನು ನೀವು ಪರಿಶೋಧನೆ ಮಾಡ್ಕೊಳ್ಳಿ. ಪವಿತ್ರ ಆತ್ಮನು ಬಂದ ನಂತರ ಏನ್ರಿ ಸಂಪೂರ್ಣವಾದಂಥ ಸಕಲ ಸಂಪೂರ್ಣವಾದಂಥ ದೇವರ ಜ್ಞಾನದಲ್ಲಿ ನಡೆಸ್ತಾನಂತೆ. ಪ್ರಿಯರೇ, ಸಕಲ ಸಂಪೂರ್ಣವಾದಂಥ ದೇವರ ಜ್ಞಾನದಲ್ಲಿ ನಡೆಸಿದ್ದಾನ ಏನ್ರಿ. ಪ್ರಾರ್ಥನೆ ಯಾರಿಗೆ ಮಾಡಬೇಕೋ ಗೊತ್ತಿಲ್ಲ, ಯಾಕೆ ಮಾಡಬೇಕೋ ಗೊತ್ತಿಲ್ಲ ಏನ್ರಿ. ಪ್ರಾರ್ಥನೆ ಯಾರಿಗೆ ಮಾಡಬೇಕೋ ಗೊತ್ತಿಲ್ಲ, ಯಾಕೆ ಮಾಡಬೇಕೋ ತಿಳ್ಕೊಂಡಿಲ್ಲ. ಪವಿತ್ರಾತ್ಮನ ಯಾರೂ ಗೊತ್ತಿಲ್ಲ, ವರಗಳಂದ್ರೂ ಗೊತ್ತಿಲ್ಲ, ವರ ಅಂದ್ರೂ ಗೊತ್ತಿಲ್ಲ, ದೀಕ್ಷಾಸ್ಥಾನ ಯಾಕೆ ತೊಗೊಳ್ಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಂಪೂರ್ಣವಾದಂಥ ವಾಕ್ಯ ತಿಳಿದುಕೊಳ್ಳದೆ ಒಟ್ಟಿನಲ್ಲಿ ನನಗೆ ವರ ಇದೆ ಎಲ್ಲರೂ ಕುಣಿದಾಡ್ರಿ. ಯಾರಯ್ಯ ಕಲಿಸ್ಕೊಟ್ರು? ದೇವರು ಸಂಪೂರ್ಣವಾದಂಥ ಜ್ಞಾನದಲ್ಲಿ, ಸಕಲ ಜ್ಞಾನದಲ್ಲಿ ದೇವರು ನಡೆಸಬೇಕಂತ ಉದ್ದೇಶ ಇದ್ದರೆ ಸೈತಾನನ ಕೂಡ ಇದ್ದಾನಲ್ವ, ಸಕಲ ದುರ್ನೀತಿಯಲ್ಲಿ ನಡೆಸಬೇಕೆನ್ನುವಂಥ ಉದ್ದೇಶದಲ್ಲಿ ಇದ್ದಾನ ಇಲ್ವಾ? ಒಂದು ಆತ್ಮನ ಬೆಂಕಿ ಕೆರೆ ಹೋದರೆ ಆತ್ಮಕ್ಕೆ ಜವಾಬ್ದಾರರು ಯಾರು ಕಾಪಾಡ್ತಾರೆ? ನಿನ್ನ ಹೆಂಡತಿ ನರಕಕ್ಕೆ ಹೋಗ್ತಾ ಇದ್ದಾಳೆ, ನಿನ್ನ ಮಗನ ನರಕಕ್ಕೆ ಹೋಗ್ತಾ ಇದ್ದಾನೆ, ನಿನ್ನ ಹೆಂಡತಿನೇ. ನಿನ್ನ ಜೊತೆಯಲ್ಲಿ ಸಂಸಾರ ಮಾಡಿರುವಂಥ ಪ್ರೀತಿಯ ಹೆಂಡತಿ ನರಕಕ್ಕೆ ಕಳಿಸ್ತಾ ಇದೀಯಾ. ನೀನು ಹೋದರೆ ಹೋಗು, ನೀನು ಹೋದರೆ ಹೇಗೋದ್ರೂ ಹೋಗಿ. ಯಾಕೆಂದರೆ ಭೂಲೋಕದಲ್ಲಿ ಮೋಸ ಮಾಡಿ ಭಯಂಕರ ರೀತಿಯಲ್ಲಿದ್ದೆ. ನೀನು ಹೋದ್ರೆ ಖಚಿತವಾಗಿ ನೀನು ಹೋಗೋದೇ ನರಕಕ್ಕೆ. ಪಾಪ ಅಮಾಯಕಳು ನಿನ್ನ ಹೆಂಡತಿನ ಕಳಿಸ್ತಾ ಇದೆಯಲ್ಲ ನರಕಕ್ಕೆ. ಪಾಪ ಅಮಾಯಕರು ನಿನ್ನ ಮಕ್ಕಳನ್ನು, ಚಿಕ್ಕ ಮಕ್ಕಳನ್ನು ನರಕಕ್ಕೆ ಕಳಿಸ್ತಾ ಇದೆಯಲ್ಲ. ಸಭೆಗಳಲ್ಲಿರೋರು ಅಮಾಯಕರು ಪಾಪ. ಕಾಣಿಕೆ ಅಂತ ಒದ್ದಾಡಿ ಸಾಯ್ತಾ ಇರ್ತೀಯ. 24 ಗಂಟೆ ಕಾಣಿಕೆ. ದೇವರ ವಾಕ್ಯ ಹೇಳೋದು ಗೊತ್ತಿಲ್ಲ, ದೇವರ ವಾಕ್ಯವನ್ನು ಹೇಳೋದು ಕಲ್ತಿಲ್ಲ. ವರಗಳು. ಪವಿತ್ರಾತ್ಮ, ಬೆಂಕಿ ಏನೋ ಮುಂದಿನ ವಾರ ಗೊತ್ತಾಗುತ್ತೆ. ದೇವರ ಮೂಲಕ ಹೊರಡುವಂಥ ಬೆಂಕಿ, ಪವಿತ್ರಾತ್ಮನ ಮೂಲಕ ಹೊರಡುವಂಥ ಬೆಂಕಿ ಯಾವ ರೀತಿ ಇರುತ್ತೋ, ಯಾವ ರೀತಿ ಇದೆಯೋ ಅನ್ನುವಂಥದ್ದನ್ನು ತಿಳ್ಕೋಬೇಕಾ? ಮುಂದಿನ ಭಾನುವಾರ ನೋಡಿ ಅರ್ಥ ಆಗುತ್ತೆ. ಮನಸ್ಸನ್ನು ಬದಲಾಯಿಸ್ಕೊಡ್ರಿ ಪ್ರಿಯರೇ, ಮನಸ್ಸನ್ನು ಬದಲಾಯಿಸ್ಕೊಡ್ರಿ. ದೊಡ್ಡ ಬೋಧಕರಾಗಿರ್ಬೋದು, ಚಿಕ್ಕ ಬೋಧಕರಾಗಿರ್ಬೋದು, ದೇವ್ರ ಮುಂದೆ ಎಲ್ಲರೂ ಕೂಡ ಚಿಕ್ಕ ಮಕ್ಕಳೇ. ಬೈಬಲ್ ಮುಂದೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ. ಬೈಬಲ್ ಮುಂದೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳು. ದೇವ್ರ ಮುಂದೆ ಎಲ್ಲರೂ ಕೂಡ ಚಿಕ್ಕ ಮಕ್ಕಳು, ಯಾರು ಕೂಡ ದೊಡ್ಡವರಲ್ಲ. ಆದ್ದರಿಂದ ತಗ್ಗಿಸ್ಕೊಳ್ಳೋಣ. ದೊಡ್ಡ ಗೌನ್ ಹಾಕ್ಕೊಂಡಿದ್ದೀರಾ? ದೊಡ್ಡ ಬಿಷಪ್ಪು, ದೊಡ್ಡ ಒಂದು ಪಾದ್ರಿ ಅಂತ ಏನಾದರೂ ಸಭೆಯಲ್ಲಿ ಏನಾದರೂ ಬಿಲ್ಡಪ್ ಕೊಡ್ತಾ ಇದ್ದೀರಾ? ಸಭೆಯಲ್ಲಿ ಸರಿಯಾದ ರೀತಿಯಲ್ಲಿ ವಾಕ್ಯವನ್ನು ಹೇಳದೆ ಹೋದರೆ ದುರ್ಗತಿ. ಅದು ನಿಮ್ಮ ಕೈಯಲ್ಲಿ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದು ಆಲೋಚನೆ ಮಾಡಿ. ಪವಿತ್ರಾತ್ಮನು ಯಾಕೆ ಬಂದಿದ್ದಾನೆ? ಸಕಲ ಸಂಪೂರ್ಣವಾದಂಥ ಜ್ಞಾನದಲ್ಲಿ ನಡೆಸೋದಕ್ಕೆ 1ನೇ ಶತಮಾನದಲ್ಲಿ ಬಂದಿದ್ದಾನೆ. ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಕಳಿಸ್ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರು ಕಳಿಸಿಕೊಟ್ಟಿದ್ದಾನೆ. ಯಾಕೆ? ಭೂಮಿ ಮೇಲೆ ಗೊಂದಲ ಉಂಟು ಮಾಡೋದಕ್ಕಲ್ಲ, ಗಲಿಬಿಲಿ ಉಂಟು ಮಾಡೋದಕ್ಕಲ್ಲ, ಗಲಾಟೆಗಳನ್ನು ಉಂಟು ಮಾಡೋದಕ್ಕಲ್ಲ, ಸಭೆಗಳಲ್ಲಿ ಕಿರ್ಚಾಡೋದಕ್ಕಲ್ಲ, ಒದರಾಡೋದಕ್ಕಲ್ಲ. ದೇವರ ಪ್ರೀತಿಯ ಸಂದೇಶವನ್ನು ಸಂಪೂರ್ಣವಾದಂಥ ಜ್ಞಾನದಲ್ಲಿ ನಡೆಸೋದಕ್ಕೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಪವಿತ್ರಾತ್ಮ ದೇವರನ್ನು ಕಳಿಸ್ಕೊಟ್ಟಿದ್ದಾರೆ. ಆ ಪವಿತ್ರಾತ್ಮನ ಮೂಲಕ ಏನೇನು ಕಾರ್ಯಕ್ರಮಗಳು ನಡೀತಾ ಇದೆಯೋ, ಯಾವ ರೀತಿ